ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅವರು ಯಾವಾಗ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾದಿ ಬೀದಿಯಲ್ಲಿ ರಂಪ ಮಾಡೋರ ವಿರುದ್ಧ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಕ್ರಮ ಕೈಗೊಳ್ಳುತ್ತೆ. ಅರಕಲಗೂಡಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಶಿವಲಿಂಗೇಗೌಡರಿಂದ ಆಡು ಭಾಷೆ ಸಮರ್ಥನೆ ಬೆನ್ನಲ್ಲೇ ಅರಸೀಕೆರೆ ಶಾಸಕರ ವಿರುದ್ಧ ಮಂಜು ಕಿಡಿ. ವಿಧಾನಸಭೆ ಅರಳಿಕಟ್ಟೆಯಲ್ಲ ಅಂತ ವಾಗ್ದಾಳಿ. ತಾರ್ಕಿಕ ಅಂತ್ಯದತ್ತ ಮಲೆನಾಡು ಕಾಲೇಜು ಗದ್ದಿಗೆ ಗುದ್ದಾಟ. ಫೆಬ್ರವರಿ 12ರಂದು ಅವಿಶ್ವಾಸ ನಿರ್ಣಯಕ್ಕೆ ಹೈಕೋರ್ಟ್ ಸೂಚನೆ. ಗೆಲುವು ನಮ್ದೇ ಅಂದ್ರು ಆರ್ಟಿಡಿ ಟೀಮ್. ಬಿಜೆಪಿ ನಾಯಕರುಗಳ ವಿರುದ್ಧ ದೇವರಾಜೇಗೌಡರಿಂದ ಬಹಿರಂಗ ಆರೋಪ. ಪಕ್ಷದ ಶಿಸ್ತು ಹಾಗೂ ಘನತೆಗೆ ಧಕ್ಕೆ. ಬಿಜೆಪಿ ಮುಖಂಡ ನಂಬಿಹಳ್ಳಿ ಗಿರೀಶ್ ಖಂಡನೆ. ಪ್ರೀತಂ ಗೌಡ್ರ ಬೆಂಬಲಿಗರು ನಕಲಿ ಗಿರಾಕಿಗಳು. ಅಷ್ಟೇ ಅಲ್ಲ, ಬೆರಕೆ ಬಿಜೆಪಿಗರು. ಪ್ರೀತಂ ವಿರುದ್ಧ ವಕೀಲ ದೇವರಾಜೇಗೌಡ ವಾಗ್ದಾಳಿ. ವಕೀಲರ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸ್ ಆರೋಪ. ಪುರಸಭೆ ಮುಖ್ಯಾಧಿಕಾರಿ ಅಮಾನತಿಗೆ ಆಗ್ರಹ. ಸಕಲೇಶಪುರ ವಕೀಲರ ಸಂಘದಿಂದ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ. ವಿಜಯನಗರ ಬಡಾವಣೆಯ ಬೀದಿ ಬದಿ ವ್ಯಾಪಾರಿಗಳ ಪರದಾಟ. ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹ. ಕನಿಷ್ಠ ಪಕ್ಷ ಶೌಚಾಲಯ ನಿರ್ಮಿಸುವಂತೆ ಒತ್ತಾಯ. ಕೆನರಾ ಬ್ಯಾಂಕ್ನಲ್ಲಿ 11 ಲಕ್ಷ ರೂಪಾಯಿ ಸಂಶಯಾಸ್ಪದ ವರ್ಗಾವಣೆ. ನೆಟ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದಿದ್ರೂ ಹಣ ಮಂಗಮಾಯ. ಬ್ಯಾಂಕ್ ಮುಂದೆ ಗ್ರಾಹಕರ ಆಕ್ರೋಶ. ವಾರ್ತೆಗಳ ವಿವರ. ಹಾದಿ ಬೀದಿಯಲ್ಲಿ ರಂಪಾಟ ಮಾಡೋರ್ಗೆ ಬಿಜೆಪಿಯಲ್ಲಿ ಒಂದು ಶಿಸ್ತು ಪಾಲನಾ ಸಮಿತಿ ಅಂತಿರುತ್ತೆ. ಆ ಶಿಸ್ತು ಪಾಲನಾ ಸಮಿತಿ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥ ಹೇಳಿಕೆಯನ್ನ ನೀಡ್ತಾ ಮೂಲಕ ಭಾನುವಾರ ಹಾಸನದಲ್ಲಿ ಪ್ರೀತಂ ಗೌಡ್ರು ಪತ್ರಿಕಾಗೋಷ್ಠಿ ಮಾಡಿ ನಾವು ಮೈತ್ರಿ ಬೇಡ, ಬಿಜೆಪಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರೀತಂ ಗೌಡ್ರಿಗೆ ಟಾಂಗ್ ನೀಡಿರ್ತಕ್ಕಂಥದ್ದು ಹಾಸನದಲ್ಲಿ ಇವತ್ತು ಅರಕಲಗೂಡಿನಲ್ಲಿ ದೇವಸ್ಥಾನವೊಂದರ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ರಾಜ್ಯ ರಾಜಕಾರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ನಾಯಕತ್ವದ ಕುರಿತು ಮಾತನಾಡತಕ್ಕಂಥ ನಿಖಿಲ್ ಕುಮಾರಸ್ವಾಮಿ, ರಾಜ್ಯದ ನಾಯಕತ್ವದ ಚುಕ್ಕಾಣಿ ಹಿಡಿಯಬೇಕೆಂಬುದು ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಅವರ ಒತ್ತಾಯ. ಅದು ಕೇವಲ ನಂದು ಹೇಳಿಕೆ ಅಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇದು ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಬಯಸಿರ್ತಕ್ಕಂಥದ್ದು. ಮುಂದಿನ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮರಳಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಿರ್ಧಾರವನ್ನ ಮೈತ್ರಿ ಧರ್ಮದ ಅನ್ವಯ ಬಿಜೆಪಿ ರಾಷ್ಟ್ರೀಯ ನಾಯಕರು ಮತ್ತೆ ವರಿಷ್ಠರು ಚರ್ಚಿಸಿ ಕಾಲ ಬಂದಾಗ ಪ್ರಕಟಿಸ್ತಾರೆ. ರಾಜ್ಯದ ಹಿತದೃಷ್ಟಿಯಿಂದ ಬಿಜೆಪಿ ಜೆಡಿಎಸ್ ಒಂದಾಗಿದ್ದೀವಿ. ಈ ಮೈತ್ರಿಯ ಬಲದಿಂದಲೇ ಸಂಸತ್ ಚುನಾವಣೆಯಲ್ಲಿ 19 ಸ್ಥಾನಗಳೆಲ್ಲ ಸಾಧ್ಯವಾಗಿದೆ ಅಂತ ಹೇಳಿರ್ತಕ್ಕಂಥ ಅವರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಎಂಬ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಶಿಸ್ತು ಪಕ್ಷವಾಗಿದ್ದು ಅಲ್ಲಿ ಶಿಸ್ತು ಪಾಲನಾ ಸಮಿತಿ ಇರ್ತದೆ. ನಮ್ಮ ಪಕ್ಷದಲ್ಲೂ ಕೂಡ ಆ ತರದೊಂದಿದೆ. ಪಕ್ಷದಲ್ಲಿ ಅಶಿಸ್ತು ಉಂಟು ಮಾಡೋರ್ಗೆ, ಹಾದಿ ಬೀದಿಯಲ್ಲಿ ನಿಂತು ರಂಪಾಟ ಮಾಡೋರ್ಗೆ ಆ ಸಮಿತಿ ಸೂಕ್ತವಾಗಿ ತಿದ್ದಿ ಬುದ್ಧಿ ಹೇಳಬೇಕು, ಕ್ರಮ ಕೈಗೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೀನಿ ಅಂತ ಮಾರ್ಮಿಕವಾಗಿ ತಿರುಗೇಟನ್ನು ನೀಡಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಮಾಡತಕ್ಕಂಥದ್ದು ಅಪ್ರಸ್ತುತ. ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು ಎಲ್ಲವೂ ಕೂಡ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ. ನಿಮ್ಮ ಹತ್ರ ಏನೋ ಮುಚ್ಚುಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಧ್ಯಮದ ಮಿತ್ರರು ನೀವು ಹಾಸನ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲ ಕನೆಕ್ಷನ್ ಅಲ್ಲಿ ಇರ್ತಕ್ಕಂಥವ್ರೆ ಎಲ್ಲ ನೋಡ್ತಾ ಇರ್ತೀರಿ, ಏನೇನ್ ನಡೀತಾ ಇದೆ, ಏನೇನ್ ಬೆಳವಣಿಗೆಗಳಾಗಿದೆ ಅಂತ. ಬಹುಶಃ ಏನಿಲ್ಲ, ಈಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷಕ್ಕಿರ್ಬೋದು, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಅವ್ರ ಮೇಲೆ, ಕುಮಾರಣ್ಣನ ಮೇಲೆ ಬಹಳ ಅತ್ಯಂತ ಅಭಿಮಾನಿಗಳು ಇರ್ತಕ್ಕಂಥ ಕ್ಷೇತ್ರ. ನಮ್ಮನ್ನ ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಆ ಕ್ಷೇತ್ರದಲ್ಲಿದೆ. ಸ್ವಾಭಾವಿಕವಾಗಿ ಕೆಲವೊಂದಷ್ಟು ಸಾರ್ವಜನಿಕ ವಲಯದಲ್ಲಿ ನಿಂತು ಚುನಾಯಿತ ಪ್ರತಿನಿಧಿಗಳು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕರ್ತರ ನಿನ್ನೆ ಪ್ರೀತಂ ಗೌಡ್ರು ಮಾತಾಡಿದ್ದಾರೆ, ನಾವು 107 ಸೀಟ್ ಗೆದ್ರೆ ಅವ್ರಿಗೆ ಯಾವ ರೀತಿ ಮುಖ್ಯಮಂತ್ರಿ ಬಿಟ್ಟು ನೋಡೋಣ. ಈಗ ಒಂದ್ ಮಾತು ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ, ಹೌದಲ್ವಾ? ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿರುತ್ತೆ, ನಮ್ಮಲ್ಲೂ ಇದೆ. ಹಾಗಾಗಿ ಆ ಶಿಸ್ತು ಪಾಲಿನ ಕಮಿಟಿ ಯಾರ್ಯಾರು ಪಕ್ಷದ ಅಶಿಸ್ತಿನ ನಡವಳಿಕೆಗಳಿಗೆ ಕಾರಣಕರ್ತರಾಗ್ತಾರೆ, ಆಯಾ ಪಕ್ಷದ ಆ ಕಮಿಟಿನಲ್ಲಿ ಬಹುಶಃ ಇವೆಲ್ಲವೂ ಕೂಡ
ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು ನಾಯಕರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂತವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ. ಅದ್ ನೋಡೋಣ ಬನ್ನಿ. ಥ್ಯಾಂಕ್ ಯು. ರೈಟ್. ಪಕ್ಷದ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರೇವಣ್ಣ ಸಾಹೇಬರು. ದೇವೇಗೌಡರು ಸಾಹೇಬರ ಮಾರ್ಗದರ್ಶನ, ರೇವಣ್ಣ ಸಾಹೇಬರ ಒಂದು ರಾಜಕೀಯದ ಶಕ್ತಿಯು ಕೂಡ ಬಹಳ ಪ್ರಬಲವಾಗಿದೆ. ಜೊತೆಯಲ್ಲಿ ಈ ನಾಯಕತ್ವದ JDS ಪಕ್ಷದ ನಾಯಕತ್ವದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ 20 ವರ್ಷದಿಂದ ನಿರಂತರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೇವಲ ಒಂದು ವಾರದ ಹಿಂದೆನೆ ಅನೌನ್ಸ್ಮೆಂಟ್ ಆಯ್ತು, ಒಂದು 20 ವರ್ಷ ಪೂರೈಸಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ. ಇವತ್ತಿಗೂ ಕೂಡ ಕುಮಾರಣ್ಣ ಅವರು ಕೊಟ್ಟಂತ ಆಡಳಿತ, ನಾನು ಜನರೊಂದಿಗೆ ಜನತಾದಳ ಮಾಡಿದಾಗ 9,000 ಕಿಲೋಮೀಟರ್ ಪ್ರವಾಸ ಮಾಡಿದ್ದೆ, 52 ಕ್ಷೇತ್ರ ಓಡಾಡ್ಕೊಂಡ್ ಬಂದಿದ್ದೇನೆ ಮೊದಲನೇ ಹಂತದಲ್ಲಿ. ಎಲ್ಲೋದ್ರೂ ಕೂಡ ಇವತ್ತಿನ ಈ ಸರ್ಕಾರದ ದುರಾಡಳಿತ ಜೊತೆಯಲ್ಲಿ ಕೆಲವೊಂದಷ್ಟು ಏನು ಸರ್ಕಾರದ ನಡವಳಿಕೆಗಳಿದೆ ಇವೆಲ್ಲವೂ ನೋಡಿ ಜನ ಬೇಸತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತಕ್ಕಂಥ ಪ್ರಸ್ತಾಪಗಳು ಈಗಾಗಲೇ ಬಹಳ ಗಟ್ಟಿಯಾಗಿ ನಡೀತಾ ಇದೆ. ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ. ನಮ್ಮ ಕಾರ್ಯಕರ್ತರಿಗೆ ಅಂತಿಮವಾಗಿ ನೋಡೋಣ. ಇದು ಅರಸೀಕೆರೆಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರ ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ಅರಕಲಗೂಡಿನಲ್ಲಿ JDS ಶಾಸಕ ಎ ಮಂಜು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತಾವು ಬಳಸಿದ್ದು ಆಡು ಭಾಷೆ ಎಂಬ ಶಿವಲಿಂಗೇಗೌಡರ ಸಮರ್ಥನೆಯನ್ನ ತಳ್ಳಿ ಹಾಕಿದ್ದಾರೆ ಎ ಮಂಜು. ಮಾತನಾಡೋದಕ್ಕೆ ವಿಧಾನಸಭೆ, ಬಾಯಿಗೆ ಬಂದಾಗ ಮಾತಾಡಕ್ಕೆ ವಿಧಾನಸಭೆ ಅರಳಿಕಟ್ಟೆ ಅಲ್ಲ. 4 ಬಾರಿ ಶಾಸಕರಾಗಿರೋರಿಗೆ ಸದನದ ಗೌರವದ ಅರಿವಿರುದಿದ್ರೆ ಹೊಸದರ ಕತೆ ಏನ್ರಿ? ಶಿವಲಿಂಗೇಗೌಡರು ಅಸಂವಿಧಾನಿಕ ಹಾಗೂ ಅಶ್ಲೀಲ ಪದಗಳನ್ನ ಬಳಸುವ ಮೂಲಕ ಇದೆ ಫಸ್ಟ್ ಏನಲ್ಲ, ಇದು ಅವರ ಸಣ್ಣತನವನ್ನ ತೋರ್ತದೆ. ಒಬ್ಬ ಮಹಿಳಾ ತಹಸೀಲ್ದಾರ್ ಬಗ್ಗೆ ಅವರು ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ರಿಯಲ್ ಎಸ್ಟೇಟ್ ಉದ್ಯಮಿಗಳಂತೆ ರಾಜಕಾರಣಿಗಳು ಸಾಯ್ಬೇಕಾಗತ್ತೆ ಅಂತಕ್ಕಂಥ ಅವರ ಮಾತು ಅರಸೀಕೆರೆ ಕ್ಷೇತ್ರದ ಜನತೆಗೆ ಹಾಗೂ ಇಡೀ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಅವರು ಕೂಡಲೇ ಕ್ಷೇತ್ರದ ಜನರ ಮುಂದೆ ಕ್ಷಮೆ ಯಾಚಿಸಬೇಕು ಅಂತ ಎ ಮಂಜು ಒತ್ತಾಯಿಸಿದ್ದಾರೆ. ಇದರಲ್ಲಿ ಬೇಜಾರಾಗಿ ಆಮೇಲೆ ಆಚೆ ಬಂದೆ, ಆಮೇಲೆ ರಿಯಾಕ್ಷನ್ ಕೂಡ ನಾನು ಮಾಡಿದೆ ಅದರಿಂದ. ಬಟ್ ಏನೇ ಆಗಿರ್ಲಿ, ನಾವು ಒಬ್ಬ ಶಾಸಕರಾಗಿದ್ದು 3 ಬಾರಿ ಆಗಿ 4 ಬಾರಿ ಆದವರು ಹೆಂಗ್ ನಡ್ಕೋಬೇಕು ಅಂತ ನಾವೇ ಅರ್ಥಕೊಳ್ತಾ ಹೋಗ್ಬಿಟ್ರೆ ಅವ್ರು ಮಾತಾಡೋದ್ರಿಂದ ದೊಡ್ಡರಾಯ್ತಾರೆ ಅಂತ ಅವ್ರು ಏನಾದ್ರು ತಿಳ್ಕೊಂಡ್ರೆ ಇಸ್ ಬಿಕಮಿಂಗ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ವೋಟರ್ಸ್. ಅವ್ರು ಮಾತಾಡಿರೋದು ಅವ್ರಿಗೆ ಅಗೌರವ ಅಲ್ಲ, ಅರಸೀಕೆರೆ ಕ್ಷೇತ್ರದ ಮತದಾರರು ಓಟ್ ಹಾಕಿದಾರಲ್ಲ ಅವ್ರಿಗೆ ಅಗೌರವ ತಂತಕ್ಕಂಥದ್ದಾಗಿದೆ. ಅದನ್ನ ಮೀರಿ ಮಾತಾಡೋದಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾಗ್ತದೆ ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ಕೊಂಡು. ಶಿವಲಿಂಗೇಗೌಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರು ಮಾತಾಡೋಕೆ ನಿಂತ್ಕೊಂಡೋಗಿ ಎಲ್ಲರೂ ಕೂಡ ಯಾವಾಗ್ಲೂ ಕೂಡ ವಿರೋಧ ಮಾಡ್ತಾರೆ. 4 ಜನ ಶಾಸಕರು ಇದರಿಂದ ಯಾರು ಇದ್ದಾರೆ ನೋಡಿ, 4 ಜನ ಶಾಸಕರು ಇದರಿಂದ ಯಾರು ಇದ್ದಾರೆ ಟಾರ್ಗೆಟ್ ನೋಡಿ, ಒಂದು ನಿಮಿಷ. ಹಾಗಾಗಿ ಹಾಸನ ಜಿಲ್ಲೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವೆಲ್ಲ ನೋಡ್ರಿ, ಯಾರ್ಯಾರಿಗೂ ಟಾರ್ಗೆಟ್ ಮಾಡಲ್ಲ. ಈಗ ಅವ್ರವರೇ ಗುಂಡು ಹೊಡ್ಕೋಬೇಕು. ಈಗ ರಿಯಲ್ ಎಸ್ಟೇಟ್ ಅನ್ನೋದ್ರಲ್ಲಿ ಹಂಗೆ ರಾಜಕಾರಣಿಗಳು ಆಗ್ತಾರೆ. ಯಾರು ಏನ್ ದೊಡ್ಡವರು ಏನಿಲ್ಲ. ನಾವು ಬಾವಿನಲ್ಲಿದ್ದಾಗ ಧುಮುಕ್ದಾಗ ನಾವು ಮಾತಾಡ ಘೋಷಣೆ ಕೂಗ್ತಾ ಇದ್ದೋ ಸರ್ಕಾರದ ವಿರುದ್ಧವಾಗಿ, ನೀವು ಮಾಡಿದ ವೈಫಲ್ಯದ ಬಗ್ಗೆ ನಾವು ಕೋರ್ತಾ ಇದ್ದ. ಅಲ್ಲ ಯಾತಿಗ್ ಬಂತದ್ದು? ಯಾತಿಗ್ ಬಂತದ್ದು? ಮೊದ್ಲು ಅದಲ್ಲ, ಒಬ್ಬ MLA ಹೆಂಡತಿ ತಹಸೀಲ್ದಾರರ ಮೇಲೆ ಮಾತಾಡಿದ್ಮೇಲೆ ನಾವು ವಿರೋಧ ಪಕ್ಷದವ್ರಿಗೆ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದವರು ಸ್ಲೋಗನ್ ಕೂಗುವಂಥದ್ದು ಅದು ವಾಡಿಕೆ. ಅದು ತಪ್ಪೇನಿಲ್ಲ, ಅದು ಮಾತಾಡ್ತೀವಿ. ಅದ್ರ ಮಧ್ಯದಲ್ಲಿ ಇವ್ರು ಮಾತಾಡ್ತಕೊಂಡು ಆ MLA ಹೆಂಡತಿ ಮೇಲೆ ಮಾತಾಡೋದು, ಇನ್ನೊಂದು ಮಾತಾಡಿದ್ರಲ್ಲ, ಅದು ಆಕ್ರೋಶ ಕೊಂಡಾಗ ಬೇರೆಯವ್ರು ಮಾತಾಡಿದೆ. ಇದ್ರಲ್ಲಿ ಇಲ್ಲ, ನೀವು ನಮ್ಮ ಸುನಿಲ್ ಕುಮಾರ್ ಅವ್ರು ಓದಿದ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಿದ್ದಾರೆ ಅಂತ. ಆ ಪದಗಳು ನನಗ್ ಬರಲ್ಲ, ಆ ಪದ ಅವ್ರಿಗೆ ಸರಿ. ಆ ಪದ ಮಾತಾಡಿದಾರಲ್ಲ, ಮೊದಲು ನಮ್ಗೆ MLAಗಳಿಗೆ ಕ್ಷಮೆ ಕೇಳೋದಲ್ಲ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜಂಗಿ ಕುಸ್ತಿ ನಡೀತು. ಆಡಳಿತ ಮಂಡಳಿ ಹಾಗೂ ಆಡಳಿತ ಮಂಡಳಿಯಲ್ಲೇ ಇದ್ದುಕೊಂಡು ಈಗ ವಿರೋಧ ಪಕ್ಷವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದಿಷ್ಟು ನಿರ್ದೇಶಕರು ಇವರೆಲ್ಲರ ನಡುವೆ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧ್ಯಕ್ಷರಾಗಿ RT ದೇವೇಗೌಡರು, ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿ ಅವರು ಅಂಡ್ ಖಜಾಂಚಿಯಾಗಿ ಪಾರ್ಶ್ವನಾಥ್ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇವರ ಅಧಿಕಾರವನ್ನ ಕಸಿದುಕೊಳ್ಳಬೇಕು ಅಂತ ಹೇಳಿ ಇವರೊಟ್ಟಿಗೆ ಉಪಾಧ್ಯಕ್ಷರಾಗಿದ್ದಂತಹ ಗುರುದೇವ್ ಮತ್ತೆ ಇವರೊಟ್ಟಿಗೆ ಕಾರ್ಯದರ್ಶಿಯಾಗಿದ್ದಂತಹ
ಜಿ ಟಿ ಕುಮಾರ್ ಸೇರಿದಂತೆ ಇನ್ನೊಂದಿಷ್ಟು ಮಂದಿ ನಿರ್ದೇಶಕರು ತಮ್ಮದೇ ಆದಂತ ಒಂದು ಬಣವನ್ನ ಕಟ್ಟಿಕೊಂಡು ಅಶೋಕ್ ಹಾರ್ನಳ್ಳಿ ಅವರ ಹೆಸರನ್ನ ಹೇಳಿಕೊಂಡು ಬಹಳಷ್ಟು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಹಾಸನದ ಕೋರ್ಟಿಗೆ ಹೋದ್ರು, ಹಾಸನದ ಕೋರ್ಟ್ ಅಲ್ಲಿ ಹಿನ್ನಡೆ ಆಯ್ತು. ಹಾಸನದ ಜಿಲ್ಲಾ ನ್ಯಾಯಾಲಯ ಅಶೋಕ್ ಹಾರ್ನಳ್ಳಿ ಅವರು, ಅವರ ಬಣದಲ್ಲಿದ್ದಂತಹ ಗುರುದೇವ್ ಅವರಾಗಿರಬಹುದು, ಇವರೆಲ್ಲ ಹಾಕಿದ ಅರ್ಜಿಯನ್ನ ತಾತ್ಕಾಲಿಕವಾಗಿ ಒಂದು ಮಧ್ಯಂತರ ಆದೇಶವನ್ನ ನೀಡುವ ಮೂಲಕ ಅಧ್ಯಕ್ಷರಾಗಿ RTD ಅವರು ಅಂಡ್ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿ ಅವರೇ ಮುಂದುವರಿಬೇಕು, ಅವರ ಆಡಳಿತಕ್ಕೆ ಯಾರು ಕೂಡ ಅಡ್ಡಿಯನ್ನ ಮಾಡಬಾರದು ಅಂತ ಒಂದು ಮಧ್ಯಂತರ ಆದೇಶವನ್ನ ನೀಡಿದ್ರು. ಇದು ಪಾರ್ಟ್ 1. ಇದರೊಟ್ಟಿಗೆ ಹೈಕೋರ್ಟ್ ನಲ್ಲಿ ಬೇರೆ ಬೇರೆ 6 ಎಂತೆಂಥವೋ ಕೇಸ್ಗಳನ್ನೆಲ್ಲ ಹಾಕೊಂಡಿದ್ರು. 6 ಕೇಸು ಕೂಡ ಡಿಸ್ಮಿಸ್ ಆಗಿ ಹೋಗಿತ್ತು. ಇದಾದ ನಂತರ ಹಾಸನದ ನ್ಯಾಯಾಲಯ ಏನು ತೀರ್ಪನ್ನ ಕೊಟ್ಟಿತ್ತಲ್ಲ, ಇವರ ಆಡಳಿತಕ್ಕೆ ಯಾವುದೇ ಧಕ್ಕೆ ತರಬಾರದು ಅಂತ, ಅದನ್ನ ಪ್ರಶ್ನಿಸಿ ಮತ್ತೆ ಗುರುದೇವ್ ಮತ್ತೆ ತಂಡ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಹಾಸನದ ಜಿಲ್ಲಾ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ಆದೇಶಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತ ಹೋದ್ರು. ಅಲ್ಲಿ ವಿಚಾರಣೆ ಎಲ್ಲ ನಡೀತು. ಇವತ್ತು ಹೈಕೋರ್ಟ್ ಒಂದು ಮಹತ್ವದ ಆದೇಶ ಅಂತ ಹೇಳಬಹುದು ಈ ಪ್ರಕರಣಕ್ಕೆ ಒಂದು ಸುಖಾಂತ್ಯ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ. ಯಾಕೆ ಅಂತಂದ್ರೆ ಒಂದು ವಿದ್ಯಾಸಂಸ್ಥೆ ಪ್ರತಿ ದಿವಸ ಕೋರ್ಟಿಗೆ ಹಲ್ಕಂಡ್ ಕುತ್ಕೊಂಡ್ಬಿಟ್ರೆ ಅಲ್ಲಿ ಆಡಳಿತ ಮಂಡಳಿಯವರು ಕಾಲೇಜಿನ ಅಭಿವೃದ್ಧಿ ಪಡಿಸೋದು ಯಾವಾಗ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಒಂದ್ ಕಡೆ ಮನೆ ಮಾಡ್ತು. ಮತ್ತೊಂದು ಕಡೆ ದಿನ ಬೆಳಗಾದ್ರೆ ಇದೇ ಜಂಗಿ ಕುಸ್ತಿ ಆಗೋಗ್ಬಿಟ್ರೆ ಕಾಲೇಜಿನ ಹಿತರಕ್ಷಣೆ ಮಾಡೋದು ಕಷ್ಟವಾಗಬಹುದು ಮುಂದಿನ ದಿವಸಗಳಲ್ಲಿ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿರ್ತಕ್ಕಂಥದ್ದು, ಸೂಚನೆ, ಆದೇಶ, ಮತ್ತೊಂದು ಇನ್ನೊಂದು ಎಲ್ಲವನ್ನು ಇವತ್ತು ನೀಡಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಆಯ್ತ್ರಬ್ಬ ಈಗ ಕೋರ್ಟ್ನಲ್ಲಿ ದಿನ ಹಿಂಗೆ ನೀವು ಕಾಲೇಜಲ್ಲಿ ಮಾಡ್ಕೊಂಡು ಹೋಗೋದ್ರ ಬದಲಾಗಿ ಒಂದು ಇದಕ್ಕೆ ತಾರ್ಕಿಕ ಅಂತ್ಯ ತರಬೇಕು. ಹಂಗಾಗಿ ಫೆಬ್ರವರಿ 12ನೇ ತಾರೀಕು, ನಾಡಿದ್ದು ಇನ್ನೊಂದು 2 ದಿವಸ ಇರಬಹುದು, ಫೆಬ್ರವರಿ 12ನೇ ತಾರೀಕು ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎದುರು ಪಾರ್ಟಿಗಾರಂತ ಗುರುದೇವ್ ಮತ್ತೆ ತಂಡಕ್ಕೆ. 2/3 ಮೆಜಾರಿಟಿ ಅನ್ವಯ ಅಂತ ಅಂದ್ರೆ ಈಗಾಗಲೇ 24 ಜನ ನಿರ್ದೇಶಕರಿದ್ದಾರೆ ಮಲೆನಾಡು ಆಡಳಿತ ಮಂಡಳಿಯಲ್ಲಿ, ಮಲೆನಾಡು ತಾಂತ್ರಿಕ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ 24 ಜನ ನಿರ್ದೇಶಕರಿದ್ದಾರೆ. ಈ ಪೈಕಿ 2/3 ಮೆಜಾರಿಟಿಯನ್ನ ಪ್ರೂವ್ ಮಾಡುವ ಮೂಲಕ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಅಂದ್ರೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಗುರುದೇವ್ ಮತ್ತು ತಂಡ 16 ಜನ ನಿರ್ದೇಶಕರು ತಮ್ಮ ಪರವಾಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕವತ್ತು ಫೆಬ್ರವರಿ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ. ಅಂಡ್ ಇದನ್ನ ಸಾಕ್ಷೀಕರಿಸಲಿಕ್ಕೆ ಹೈಕೋರ್ಟ್ ನಿಂದಲೇ ಒಬ್ರು ಅಬ್ಸರ್ವರ್ನ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಹೈಕೋರ್ಟ್ ನಿಂದ ಬರ್ತಕ್ಕಂಥ ಅಬ್ಸರ್ವರ್ ಅವರ ನೇತೃತ್ವದಲ್ಲಿ, ಅವರ ಮುಂಭಾಗದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಗುತ್ತೆ. ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 16 ಜನರೇನಾದ್ರೂ ಕೂಡ ಗುರುದೇವ್ ಅವರ ಬಣಕ್ಕೆ ಬೆಂಬಲವನ್ನ ಕೊಟ್ಟರೆ ಗುರುದೇವ್ ಅವರು ಅಧ್ಯಕ್ಷರಾಗಿ ಬಿಡ್ತಾರೆ. ಒಂದು ವೇಳೆ ತಮ್ಮ ಬಳಿ 16 ನಿರ್ದೇಶಕರ ಬಲವನ್ನ ತೋರ್ಪಡಿಕೆ ಮಾಡಿಕೊಳ್ಳುವಲ್ಲಿ ಏನಾದ್ರೂ ಗುರುದೇವ್ ಮತ್ತು ತಂಡ ವಿಫಲರಾದರೆ ಮುಂದಿನ ಇನ್ನೊಂದು ವರ್ಷನೋ 2 ವರ್ಷನೋ ಯಾವ ಕಾರಣಕ್ಕೂ ಕೂಡ ಇವರಿಗೆ ಅಡ್ಡಿಪಡಿಸುವಂತಿಲ್ಲ ಅಂತ ಒಂದಿಷ್ಟು ನ್ಯಾಯಾಲಯ, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಇರ್ತಕ್ಕಂಥ ಒಂದಿಷ್ಟು ಲಾ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಈ ತರದೊಂದು ನಿರ್ಣಯಕ್ಕೆ ಬರಲಾಗಿದೆ. ಈಗಾಗಲೇ ಇಲ್ಲಿಯ ಸಂಖ್ಯಾಬಲವನ್ನ ನಾವು ನೋಡ್ತಾ ಹೋದ್ರೆ ಸದ್ಯ ಗುರುದೇವ್ ಅವರ ತಂಡದಲ್ಲಿ 14 ಜನರಿದ್ದಾರೆ. RT ದೇವೇಗೌಡರು ಹಾಗೂ ಜಗದೀಶ್ ಚೌಡಳ್ಳಿ ಅವರ ತಂಡದಲ್ಲಿ ಈಗಾಗಲೇ 10 ಜನ ಇದ್ದಾರೆ. ಅವಿಶ್ವಾಸ ನಿರ್ಣಯ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು 14 ಅಂತ ಅಂದ್ರೆ ಇನ್ನೂ 2 ನಿರ್ದೇಶಕರ ಬೆಂಬಲ ಗುರುದೇವ್ ಅಂಡ್ ಟೀಮಿಗೆ ಬೇಕಾಗತ್ತೆ ಪ್ರಸ್ತುತ ಆಡಳಿತ ಮಂಡಳಿಯನ್ನ ಮಣಿಸಬೇಕೆಂದರೆ. ಹೈಕೋರ್ಟ್ ಈಗಾಗಲೇ ಫೆಬ್ರವರಿ 12ನೇ ತಾರೀಕು ಅವಿಶ್ವಾಸ ನಿರ್ಣಯವನ್ನ ಮಾಡಿ ಫೆಬ್ರವರಿ 14ನೇ ತಾರೀಕು ವರದಿಯನ್ನ ಸಲ್ಲಿಸುವಂತೆ ಈಗಾಗಲೇ ಸೂಚನೆಯನ್ನ ನೀಡಿದೆ. ಅಂತೆಯೇ ಎಲ್ಲವೂ ಕೂಡ ನಡೆಯುತ್ತೆ. 2 ಪಾರ್ಟಿಯವರು ಅದನ್ನ ಒಪ್ಕೊಂಡಿದ್ದಾರೆ. ಅಂಡ್ ಜಗದೀಶ್ ಚೌಡಳ್ಳಿ ಅವರು ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ನಾವು ಈವರೆಗೂ ಕೂಡ ನ್ಯಾಯಾಲಯದ ಆದೇಶಗಳೆಲ್ಲವನ್ನು ಕೂಡ ಸ್ವಾಗತಿಸಿದ್ದೀವಿ. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡ್ಕೊಂಡ್ ಬಂದಿದ್ದೀವಿ. ಕಾನೂನನ್ನ ಮೀರಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ಈ ವಿಚಾರದಲ್ಲೂ ಕೂಡ ಹೈಕೋರ್ಟ್ ಏನು ನಿರ್ದೇಶನವನ್ನು ನೀಡಿದೆ ಆ ನಿರ್ದೇಶನವನ್ನ ಪಾಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೀವಿ. ಈಗಾಗಲೇ ನಮ್ಮೊಟ್ಟಿಗೆ 10 ಜನ ನಿರ್ದೇಶಕರಿದ್ದಾರೆ. ಇನ್ನೂ 2 ಬರುವ ನಿರೀಕ್ಷೆಯಲ್ಲಿದ್ದೀವಿ. ಬರುವ ಸಾಧ್ಯತೆಗಳಿದ್ದಾರೆ. ಬಂದ್ರೂ ಬರಬಹುದು, ಬರ್ದಿದ್ರೂ ಚಿಂತೆ ಇಲ್ಲ, ಬಂದ್ರೂ ಪರವಾಗಿಲ್ಲ. ನಾವೇ ಮತ್ತೊಮ್ಮೆ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಗೆಲ್ತೀವಿ, ಗೆದ್ದು ಮತ್ತೆ ಅಧಿಕಾರವನ್ನ ಮುಂದುವರಿಸ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ
ದಿನಾ ಬೆಳಗ್ಗಾದ್ರೆ ಇದೇ ಜಂಗಿ ಕುಸ್ತಿಯನ್ನ ಮಾಡೋ ಬದಲಾಗಿ ಈಗ ಈ ಪ್ರಕರಣಕ್ಕೆ ಒಂದು ಸುಖಾಂತ್ಯ ಕಾಣುವ ಸಂದರ್ಭ ಎದುರಾಗಿರ್ತಕ್ಕಂಥದ್ದು. ಬಹಳಷ್ಟು ದಿವಸ ಬಾಕಿ ಇಲ್ಲ. ಫೆಬ್ರವರಿ 12ನೇ ತಾರೀಕು ಗುರುವಾರ, ಇನ್ನು ಎರಡು ಮೂರು ದಿವಸದಲ್ಲಿ ಎಲ್ಲಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂತ ನಾವು ಕಾದು ನೋಡಬಹುದು. ವಕೀಲ ದೇವರಾಜೇಗೌಡ ಅವರು ಬಿಜೆಪಿ ನಾಯಕರುಗಳ ವಿರುದ್ಧ ಬಹಿರಂಗ ಆರೋಪಗಳನ್ನ ಮಾಡ್ತಕ್ಕಂಥ ಮೂಲಕ ಅಂಡ್ ಪಕ್ಷದ ರಾಜ್ಯ ನಾಯಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಮೂಲಕ ಅಂಡ್ ಪಕ್ಷದ ಶಿಸ್ತು ಹಾಗೂ ಘನತೆಗೆ ಧಕ್ಕೆ ತರ್ತಕ್ಕಂಥ ನಡೆಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇವರಾಜೇಗೌಡ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಬಿಜೆಪಿಯ ಒಂದಿಷ್ಟು ಮುಖಂಡರುಗಳು ಒತ್ತಾಯಿಸಿದ್ದಾರೆ. ಬಿಜೆಪಿಯ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಬಿಹಳ್ಳಿ ಗಿರೀಶ್ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ದೇವರಾಜೇಗೌಡ ಅವರು ಬಹಿರಂಗವಾಗಿ ಪಕ್ಷದ ವರ್ಚಸ್ಸು ಮತ್ತೆ ಘನತೆಗೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೇವರಾಜೇಗೌಡರ ಬಗ್ಗೆ ನಮಗೆ ಗೊತ್ತಿಲ್ವೇನ್ರಿ? ದೇವರಾಜೇಗೌಡರು ಬೆಂಗಳೂರಲ್ಲಿ ಏನ್ ಮಾಡಿದ್ದಾರೆ, ಹಾಸನದಲ್ಲಿ ಏನ್ ಮಾಡಿದ್ದಾರೆ, ಅವರ ಅಕ್ರಮಗಳ ದಾಖಲೆಗಳು ನಮ್ಮ ಹತ್ರವೂ ಕೂಡ ಇದ್ದಾವೆ. ನಾವು ಏನೋ ಪಕ್ಷದ ಕಾರ್ಯಕರ್ತ, ಹಂಗಾಗಿ ಈ ಬಗ್ಗೆ ಮಾತನಾಡಬಾರ್ದು ಅಂತ ಸುಮ್ಮನಿದ್ದೀವಿ. ಆದ್ರೆ ಈ ರೀತಿ ಪಕ್ಷದ ರಾಜ್ಯ ನಾಯಕರ ಬಗ್ಗೆ ಮಾತನಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಏನ್ ಕೊಡ್ತಾ ಇದ್ದಾರೆ ದೇವರಾಜೇಗೌಡರು, ಕೂಡಲೇ ಅವರ ವಿರುದ್ಧ ಶಿಸ್ತುಬದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಈಗಾಗಲೇ ರಾಜ್ಯ ಮತ್ತೆ ರಾಷ್ಟ್ರ ನಾಯಕರಿಗೆ ನಾವು ಈಗ ಆಲ್ರೆಡಿ ದೂರು ಪತ್ರವನ್ನ ಸಲ್ಲಿಸಿದ್ದೀವಿ. ರಾಜ್ಯ ನಾಯಕರ ಹತ್ರ ನಿಯೋಗವೂ ಕೂಡ ಹೋಗಿ ದೂರನ್ನ ಸಲ್ಲಿಸ್ತೀವಿ. ಕೂಡಲೇ ದೇವರಾಜೇಗೌಡವನ್ನ ಪಕ್ಷದಿಂದ ವಜಾಗೊಳಿಸಬೇಕು, ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಂಡ್ ಮುಂದುವರೆದು ಮಾತನಾಡ್ತಾ ದೇವರಾಜೇಗೌಡ ಅವರನ್ನ ಒಂದಿಷ್ಟು ಕೆಣಕುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ದೇವರಾಜೇಗೌಡರು ಯಾವ್ದಾದ್ರು ಒಳ್ಳೆ ಸೈಕ್ಯಾಟಿಸ್ಟ್ ಹತ್ರ ತೋರಿಸ್ಕೊಬೇಕು, ಆಗಿಂದಾಗ್ಲೇ ಹಿಂಗೆ ಮಾತ್ರ ಇಂಜೆಕ್ಷನ್ ಸರಿಯಾಗಿ ತಗೊಳ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಹಿಂಗ್ ಬಂದು ಬಾಯಿಗೆ ಬಂದಂಗೆ ಜೋಕರ್ ತರ ಮಾತನಾಡಿ ಹೋಗ್ತಾರೆ. ದೇವರಾಜೇಗೌಡರು ಪಕ್ಷದಲ್ಲಿ ಇದ್ದಷ್ಟು ಪಕ್ಷದ ವರ್ಚಸ್ ಕಡಿಮೆ ಆಗುತ್ತೆ. ಹಂಗಾಗಿ ಕೂಡಲೇ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದಂತಹ ಶ್ರೀನಿವಾಸ್, ವಿದ್ಯಾಪ್ರಸಾದ್, ಮೋಹನ್, ನಾರಾಯಣಗೌಡ, ಹೇಮಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶಿವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಯಾದ ದೇವರಾಜೇಗೌಡರು ನಡ್ಕೊಂಡ್ಬಂದಿರೋ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಕೇಡರ್ ಬೇಸ್ ಪಾರ್ಟಿ, ಕಾರ್ಯಕರ್ತರ ಪಾರ್ಟಿ ಮತ್ತು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ನಡೀತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ದೇವರಾಜೇಗೌಡರು ಕಳೆದ ಬಾರಿ ಯಾವುದೋ ಒಂದು ರಾಜಕಾರಣ ಆ ಸಂದರ್ಭದ ರಾಜಕಾರಣದಲ್ಲಿ ಅವರಿಗೆ ಪಕ್ಷ ಗುರುತಿಸಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ನ ಕೊಟ್ಟಿರುವಂಥದ್ದು. ಆ ವ್ಯಕ್ತಿ ಬಂದು ನಡ್ಕೊಂಡಂಥ ರೀತಿ ತಾವುಗಳೆಲ್ಲ ನೋಡ್ತಾ ಇದ್ದೀರಾ. ಬಂದು ಟಿಕೆಟ್ ಕೊಟ್ಟು ಅಭ್ಯರ್ಥಿ ಆದಮೇಲೆ ಅವರ ನಡವಳಿಕೆಗಳು, ಬದಲಾವಣೆಗಳು ಎಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನ ಇಡೀ ರಾಜ್ಯನೇ ಗಮನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ನಮ್ಮ ಹೊಳೆನರಸೀಪುರ ಮಂಡಲದ ಅಧ್ಯಕ್ಷ ಆಗಿದ್ದಂಥ ನಮ್ಮ ನಾರಾಯಣಗೌಡರು ಇಲ್ಲೇ ಉಪಸ್ಥಿತರಿದ್ದಾರೆ. ಅವರೇ ಒಂದು ಬಾರಿ ಅವರನ್ನ ಸಸ್ಪೆಂಡ್ ಹಾಕಿ ಹೊರಗಡೆ ಇಟ್ಟಿದ್ದು. ಆ ಸಂದರ್ಭದಲ್ಲಿ ಅದೇ ದೇವರಾಜೇಗೌಡರು ಹೋಗಿ ನಮ್ಮ ರಾಜ್ಯ ನಾಯಕರುಗಳನ್ನ ಕಾಲಿಗೆ ಬಿದ್ದು ಮತ್ತೆ ಸೇರ್ಪಡೆ ಆದಂಥವ್ರನ್ನ ಮತ್ತೆ ಸೇರ್ಪಡೆ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟ ನಂತರನೂ ಆ ವ್ಯಕ್ತಿ ಬಂದು ಇಲ್ಲಿ ನಮ್ಮ ರಾಜಕೀಯ ನಾಯಕರುಗಳ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ ಏನ್ ಬೇಕಾದನ್ನ ಮಾಡೋವಂಥದ್ದು ತಮ್ಮಗಳ ಗಮನಕ್ಕೆ ಬಂದಿರುವಂಥದ್ದು. ಆದ್ರಿಂದ ಈ ಮುಖೇನ ನಾವು ದೇವರಾಜೇಗೌಡರಿಗೆ ನಾವು ಆತನಿಗೆ ಹೇಳಕ್ ಬಯಸ್ತೇವೆ, ದೇವರಾಜೇಗೌಡ ನೀನೊಬ್ಬ ವಸೂಲಿ ಗಿರಾಕಿ, ನೀನೊಬ್ಬ ಯಾವ ಇಲಾಖೆಗೆ ಹೋಗಿ ಎಲ್ಲೆಲ್ಲಿ ವಸೂಲಿ ಮಾಡಿದ್ಯಾ ಅಂತ ನಮ್ಮ ಹತ್ರನೂ ದಾಖಲೆಗಳಿದ್ದಾವೆ. ನಾವು ಇದನ್ನ ಬಹಿರಂಗವಾಗಿ ಎಲ್ಲೂ ಹೇಳ್ಬಾರ್ದು, ಇದು ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಮೌನ ವಹಿಸ್ತಾ ಇದ್ದು. ನಿನ್ಗೆ JDS-ನವ್ರು ಏನಾದ್ರು ಫೀಡ್ ಮಾಡಿದ್ರೆ ಕಾಂಗ್ರೆಸ್ನವ್ರನ್ನು ಬೈತೀಯ, ಕಾಂಗ್ರೆಸ್ನವ್ರು ಏನಾದ್ರು ಫೀಡ್ ಮಾಡಿದ್ರೆ JDS-ಅವ್ರು ಬೈತೀಯ. ಇಲ್ಲಿ ನಮ್ಮ ಒಳಗಡೆ ನಿನ್ಗೆ ಯಾರು ಏನಾದ್ರು ಫೀಡ್ ಮಾಡಿದ್ರೆ ನಮ್ಮನ್ನೇ ಬೈತೀಯ. ಹಳ್ಳಿಲಿ ಹೇಳ್ತಾರೆ ಕೈ ಮಸ್ಗೆ ಹಾಕೋಂಥವ್ರು ಯಾರು ಸಿಕ್ಕಿಲ್ಲ ಹಾಕಕ್ಕೆ ಅಂದ್ರೆ ತನ್ನ ಮನೆಯವ್ರಿಗೆ ಹಾಕ್ತಾರೆ ಅಂತ. ಆ ಗುಣ ನಿನ್ನಲ್ಲಿದೆ, ಇದನ್ನ ಫಸ್ಟ್ ಬಿಡ್ಬೇಕಾ ದೇವರಾಜೇಗೌಡ. ನಿನ್ನ ಹತ್ರ ಏನೋ ನನ್ನ ಹತ್ರ ಇದೆ, ಬಂಡವಾಳ ಬಿಚ್ಚಿಬಿಡ್ತೀನಿ ನಮ್ಮ ನಾಯಕರುಗಳದ ಅಂತ ಹೇಳ್ತಾ ಇದೀಯ ದೇವರಾಜೇಗೌಡ. ನೀನು ಯಲಹಂಕದಲ್ಲಿ ಏನ್ ಮಾಡಿದ್ಯಾ, ಬೂದಿಗೆರೆ ಕ್ರಾಸ್ ಅಲ್ಲಿ ಏನಿದೆ. ಇನ್ನು ಬಿಜೆಪಿಗರು ದೇವರಾಜೇಗೌಡರ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ರೆ ದೇವರಾಜೇಗೌಡರ ದಾಖಲೆಗಳನ್ನ ಬಿಚ್ಚಿಡ್ತೀವಿ ಅಂತ ಹೇಳಿದ ಬಿಜೆಪಿ ಮುಖಂಡರ ವಿರುದ್ಧ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರೀತಮ್ ಗೌಡ ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥವ್ರು ಇವರೆಲ್ಲ ನಕಲಿ ಗಿರಾಕಿಗಳು, ಬೆರಕೆ ಬಿಜೆಪಿಗರು ಇವರೆಲ್ಲ. ಒಬ್ಬ ರೌಡಿ ಶೀಟ್ರು ನನ್ನ ವಿರುದ್ಧ ಆರೋಪ ಮಾಡಿರ್ತಕ್ಕಂಥ ನಂಬಿಹಳ್ಳಿ ಗಿರೀಶ್ ಅಂತಕ್ಕಂಥವ್ರು ಇದ್ದಾನೆ. ಈತ ರೌಡಿ ಶೀಟ್ರು ಚುನಾವಣೆ ಸಂದರ್ಭದಲ್ಲಿ ಇದನ್ನ ಗಡಿಪಾರು ಮಾಡಿದ್ರು. ಇವ್ರು ಬಂದು ನನ್ನ ಬಗ್ಗೆ ಮಾತನಾಡ್ತಾರೆ. ಪ್ರೀತಮ್ ಗೌಡ್ರು
ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸಿದ್ಧಾಂತ ಮಾತನಾಡ್ತಕ್ಕಂಥವ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಮ್ ಗೌಡ ಪಕ್ಷ ಕಟ್ಟುವ ಕೆಲಸವನ್ನ ಮಾಡಿದ್ರೆ ಅದನ್ನ ಸಾಬೀತು ಮಾಡಿ. ಪ್ರೀತಮ್ ಗೌಡ ಬಿಜೆಪಿಗೆ ಪ್ರಾಮಾಣಿಕನಾಗಿದ್ದಾನಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಳೆದ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕೆಲಸ ಮಾಡಿದ್ರು. ಹೊಳೆನರಸೀಪುರದಲ್ಲಿ ಪ್ರೀತಮ್ ಗೌಡರು ಹೋಗ್ಬಿಟ್ಟು ಶ್ರೇಯಸ್ ಗೆಲ್ಸೋವರೆಗೂ ನಾನು ಹೊಳೆನರಸೀಪುರಕ್ಕೆ ಬರ್ತೀನಿ, ಶ್ರೇಯಸ್ ಎಲ್ಲಿವರೆಗೂ ಗೆಲ್ಲಿಸ್ತೀರೋ ಅಲ್ಲಿವರೆಗೂ ನಾನು ಹೊಳೆನರಸೀಪುರಕ್ಕೆ ಬರ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟು ಬರ್ತಾರೆ. ಇದು ಪಕ್ಷ ವಿರೋಧಿ ಹೇಳಿಕೆ ಅಲ್ವಾ? ಈ ಸಂದರ್ಭದಲ್ಲಿ ಅವರ ವಿರುದ್ಧ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ? ಒಂದ್ ಕಡೆ ಶ್ರೇಯಸ್ ಪಟೇಲ್ನ ಎತ್ಕೊಂಡು ಕುಣಿಸ್ತಾರೆ, ಒಂದ್ ಕಡೆ ಪ್ರೀತಮ್ ಗೌಡ್ರನ್ನ ಎತ್ಕೊಂಡಿಸ್ತಾರೆ. ಇವರು ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇದ್ದಾರಾ? ಇವರು ಪಕ್ಷದಲ್ಲಿ ಗೊಂದಲ ತರ್ತಾ ಇಲ್ವಾ? ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಲ್ಲ, ನನ್ನ ಬಗ್ಗೆ ಮಾತನಾಡ್ತೀರಾ ಅಂತ ಹೇಳಿ ಒಂದಿಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರೀತಮ್ ಗೌಡ್ರ ವಿಚಾರದಲ್ಲಿ ಮೋದಿನೇ ಬಂದ್ ಹೇಳಿರಿ, ನಾನ್ ಪ್ರೀತಮ್ ಗೌಡ್ರನ್ನ ಅವರ ದಾಖಲೆಗಳನ್ನ ಬಿಚ್ಚಿಡೋವರೆಗೂ ಬಿಡೋದಿಲ್ಲ, ಯಾರು ನನ್ನ ತಡೆಯಕ್ಕಾಗೋದಿಲ್ಲ ಅಂತ ಹೇಳಿ ದೇವರಾಜೇಗೌಡರು ಸವಾಲನ್ನ ಹಾಕಿದ್ದಾರೆ. ಇನ್ನು ಮುಂದುವರೆದು ಹೋರಾಟಗಾರ್ತಿ ಅನ್ನಪೂರ್ಣಮ್ಮ ಅಂತಕ್ಕಂಥವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವರಾಜೇಗೌಡರು. ಅನ್ನಪೂರ್ಣ ಅವರ ವೈಯಕ್ತಿಕ ಜೀವನ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡ್ಕೊಬೇಕು. ಅವರು JDS ನಲ್ಲಿದ್ದಾಗ ಏನೆಲ್ಲ ಮಾಡಿದ್ದಾರೆ, ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮೊದಲು ತಾವೆಷ್ಟು ಪ್ರಾಮಾಣಿಕರು ಎಂಬ ಬಗ್ಗೆ ಪ್ರತಿಯೊಬ್ಬರು ಕೂಡ ಮನವರಿಕೆ ಮಾಡ್ಕೊಬೇಕು. ಕೂಡಲೇ ಇವರಿಗೆ ನೀಡಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು. ಯಾಕೆ ಅಂತ ಅಂದ್ರೆ ಮೊನ್ನೆ ದೇವರಾಜೇಗೌಡರು ಪ್ರೀತಮ್ ಗೌಡ್ರ ವಿರುದ್ಧ ಒಂದಿಷ್ಟು ವಾಗ್ದಾಳಿ ನಡೆಸಿದಾಗ ಅನ್ನಪೂರ್ಣ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ದೇವರಾಜೇಗೌಡರ ವಿರುದ್ಧ ಒಂದಿಷ್ಟು ಹೇಳಿಕೆಗಳು, ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅನ್ನಪೂರ್ಣಮ್ಮ ಅವರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ರು. ಇಷ್ಟಕ್ಕೆ ನಿಲ್ತಾ ದೇವರಾಜೇಗೌಡರ ವಾಗ್ದಾಳಿಯ ಸರಣಿ ಅಂತ ಅಂದ್ರೆ ಇಲ್ಲ. ಮುಂದುವರೆದು ಗೃಹ ಮಂಡಳಿಯ ಅಧ್ಯಕ್ಷರು ಅರಸೀಕೆರೆ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡ ಅವರ ವಿರುದ್ಧವೂ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ದೇವರಾಜೇಗೌಡರು. ಇತ್ತೀಚೆಗೆ ಶಿವಲಿಂಗೇಗೌಡರ ನೇತೃತ್ವದ ತಂಡ ಸುದ್ದಿಗೋಷ್ಠಿ ನಡೆಸಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಅವರು ತಮ್ಮ ಮನೆ ಕಟ್ಟಿರುವುದು ಅಕ್ರಮವಾಗಿ ಎಂಬುದನ್ನ ನ್ಯಾಯಾಲಯದಲ್ಲಿ ನಾನು ಸಾಬೀತು ಮಾಡ್ತೀನಿ. ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳೋದಕ್ಕೆ ಒಂದಿಷ್ಟು ಜನರನ್ನ ಕರ್ಕ ಬಂದು ಸುದ್ದಿಗೋಷ್ಠಿ ಮಾಡಿಬಿಟ್ರೆ ಆಗತ್ತಾ? ಅವರೇ ದುಡ್ಡನ್ನ ಕೊಟ್ಟಿರೋದನ್ನ ಒಪ್ಕೊಂಡಿದ್ದಾರೆ. ಎಲ್ಲ ದಾಖಲೆಗಳು ಸರಿ ಇದ್ದಿದ್ರೆ ದುಡ್ಡು ಯಾಕ್ರಿ ಕೊಡ್ತಾ ಇದ್ರು? ಮುಂದಿನ ದಿನಗಳಲ್ಲಿ ಅವರ ಬಂಡವಾಳ ಬಯಲು ಮಾಡ್ತೀನಿ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಪರವಾಗಿ ಬ್ಯಾಟಿಂಗ್ ಮಾಡಿ ದೇವರಾಜೇಗೌಡರ ವಿರುದ್ಧ ಇವರು 3ನೇ ದರ್ಜೆಯ ವ್ಯಕ್ತಿ ಅಂತ ಹೇಳಿದ್ದ HK ಮಹೇಶ್ ವಿರುದ್ಧವೂ ಕೂಡ ಆರೋಪಗಳನ್ನ ಮಾಡಿದ್ದಾರೆ ದೇವರಾಜೇಗೌಡರು. HK ಮಹೇಶ್ ಒಂದು ಬಾರಿ ನಗರಸಭಾ ಕೌನ್ಸಿಲರ್ ಆಗಿದ್ದವರು, ಇದುವರೆಗೂ ಕೂಡ ಶಾಸಕರು ಆಗಿಲ್ಲ, ಏನೂ ಆಗಿಲ್ಲ. ಆದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ದಾಖಲೆ ತೆಗೆದಿಡ್ಲಾ? ಅವ್ರು ಕಟ್ಟಿರ್ತಕ್ಕಂಥ ಮನೆ ಹಾಸನದ ಹೃದಯ ಭಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಪಾರ್ಕ್ ಜಾಗದಲ್ಲಿ ಮನೆ ಕಟ್ಕೊಂಡು ದರ್ಜೆಯೇ ಇಲ್ಲದ ವ್ಯಕ್ತಿ ನನ್ನ ಬಗ್ಗೆ ಮಾತನಾಡ್ತಾನ? ಇನ್ನು ಮೇಲೆ ಅವಂಗೂ ಕೂಡ ನಾವು ಪಾಠ ಕಲಿಸ್ತೀನಿ ಅಂತಕ್ಕಂಥ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಅಗ್ರೆಸಿವ್ ಆಗಿ ಇರೋಂಥ ಸತ್ಯಾಂಶವನ್ನು ರಾಜ್ಯದ ಜನತೆ ಮುಂದೆ ತಮ್ಮ ಮಾಧ್ಯಮದ ಮುಖಾಂತರ ತಂದಿದ್ದೇನೆ. ನಾನಲ್ಲಿ ಭಾಳ ಪ್ರಮುಖವಾಗಿ ಮೊನ್ನೆ ಶಿವಲಿಂಗೇಗೌಡರು ಅವರು ಸದನದಲ್ಲಿ ಇಟ್ಕೊಂಡಂಥ ರೀತಿ ನೀತಿಗಳು ಮತ್ತು ಅವರು ಮಾತಾಡಿದಂಥ ಮಾತುಗಳಿಗೆ ಮತ್ತು ನಮ್ಮ RSS BJP ಬಗ್ಗೆ ಮಾತಾಡಿದಂಥ ಮಾತಿಗೆ ನಾನು ಉತ್ತರವಾಗಿ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಟ್ಟೆ. ಅಲ್ಲಿ ಭಾಳ ಪ್ರಮುಖವಾಗಿ ಅವರು ಒಂದು ಪಾರ್ಕ್ ನಿವೇಶನವನ್ನು ಕಬಳಿಸಿದ್ದಾರೆ, ಅದನ್ನು ಸಕ್ರಮ ಮಾಡಿಕೊಳ್ಳೋದಕ್ಕೋಸ್ಕರ ರಾಜಕೀಯವನ್ನು ದುರುಪಯೋಗ ಮಾಡಿಕೊಂಡು ಅಂದಿನ ಮುಖ್ಯಮಂತ್ರಿಯಾದಂಥ HD ಕುಮಾರಸ್ವಾಮಿ ಅವರ ಕ್ಯಾಬಿನೆಟಲ್ಲಿ ಮಡಗಿ ಅದನ್ನು ಅಪ್ರೂವಲ್ ತೊಗೊಳ್ತಾರೆ. ಅಲ್ಲಿ ಅಂದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಪರ್ಮಿಷನ್ ತೊಗೋತಾರೆ. ಅಲ್ಲಿ ಈ ವಿಚಾರವಾಗಿ ಅವರು ಕೋರ್ಟಲ್ಲಿ ಸ್ವತಃ ಅವರೇ ಬಂದು ವಾದವನ್ನು ಕೂಡ ಮಾಡಿದ್ದಾರೆ ಅಂತಂತಲೇ ಹೇಳಿದ್ದೇನೆ. ಅಲ್ಲಿ ಭಾಳ ಗಂಭೀರವಾದ ವಿಚಾರ ಏನು ಅಂತ ಅಂದರೆ, ನಾನು ಇಷ್ಟೆಲ್ಲ ಮಾತನಾಡಿದ್ದು ಒಂದು ಸತ್ಯ ರಾಜ್ಯ ಜನತೆಗೆ ಗೊತ್ತಾಗಬೇಕು. ಶಿವಲಿಂಗೇಗೌಡರ ಬಾಯಿಲಿಂದ ಮತ್ತು ಅವರ ತಂಡದ ಬಾಯಿಯಿಂದ ಸತ್ಯ ಹೊರಗೆ ಬರಬೇಕು ಅಂತೇಳಿ ಭಾಳ ಪ್ರಮುಖವಾಗಿ ತಮಗೆ ಪರಿಚಯ ಮಾಡಿಕೊಡ್ತೀನಿ. ನಾನು ಈ ಭಾಗದಲ್ಲಿ ಶಿವಲಿಂಗೇಗೌಡರು ಕುಳಿತಿದ್ರು. ಆ ಪ್ರಕರಣದ LGC 86 ಆಫ್ 2023-24 ಏನೋ ಕೇಸ್ ಇದೆ. ಆ ಕೇಸ್ದು 2ನೇ ಆರೋಪಿ ಶಿವಲಿಂಗೇಗೌಡ, 5ನೇ ಆರೋಪಿ ಶಿವಸ್ವಾಮಿ, ಇಲ್ಲಿ ಕುಳಿತಿದ್ದಂಥವ್ರು, ಈ ಸೀಟಲ್ಲಿ ಕುಳಿತಿದ್ದಂಥವನು. ಆ ಪ್ರಕರಣದ 5ನೇ ಆರೋಪಿ ಶಿವಸ್ವಾಮಿ ಮತ್ತು 8ನೇ ಆರೋಪಿ ಇನ್ನೊಬ್ಬರು ಕುಳಿತಿದ್ರು ಇಲ್ಲಿ. ಅಂದರೆ ಆ ಪ್ರಕರಣದಲ್ಲಿರುವಂಥ 4 ಜನ ಆರೋಪಿಗಳು ಈ
ಪೀಠದಲ್ಲಿ ಕುಳಿತುಕೊಂಡಿದ್ರು. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನಲ್ಲಿ ಇರುವಂಥ ಇಷ್ಟೂ ಜನ ಸೈಟ್ನ ಕಬಳಿಸಿದ್ದಾರೆ. ಅದರಲ್ಲಿ ಶಿವಲಿಂಗೇಗೌಡ ಒಬ್ಬ ರಾಜಕಾರಣಿ ಅಂತ ಹೈಲೈಟ್ ಆಯ್ತೈತೆ, ಮಿಕ್ಕಿದ್ದು ಯಾವುದು ಹೈಲೈಟ್ ಆಗಲಿ ಅಂತ ಈಗ ಅವರೇ ಬಂದು ಬಾಯ್ಬಿಟ್ಟು ಹೇಳಿದ್ದಾರೆ. ಅಲ್ಲಿ ಇವರೆಲ್ಲರೂ ಸೈಟ್ ಓನರ್ಗಳು, ಇವರು ಸೈಟ್ ಪರ್ಚೇಸ್ ಮಾಡಿ ಪಾರ್ಕ್ ಜಾಗಗಳನ್ನು ಪರ್ಚೇಸ್ ಮಾಡಿದಂಥ ಸೈಟ್ ಓನರ್ಗಳು ಇವರು. ಭಾಳ ಪ್ರಮುಖವಾಗಿ ಆ 5ನೇ ಆರೋಪಿ ಬಾಯಲ್ಲಿ ಏನು ಬರ್ತದೆ ಅಂತ ಅಂದರೆ, ನಾವು ದುಡ್ಡನ್ನು ಕೊಟ್ಟಿದ್ದೀವಿ, ದೇವರಾಜೇಗೌಡರ ಮುಖಾಂತರ ದುಡ್ಡನ್ನು ಕೊಟ್ಟಿದ್ದೀವಿ. ನಾನು ವಕೀಲರು ಆ ಪ್ರಕರಣದಲ್ಲಿ, ಅವ್ರು ಅಡ್ಮಿಟೆಡ್ ಫ್ಯಾಕ್ಟ್, ಅದು ಭಾಳ ಗಂಭೀರವಾದ ವಿಚಾರ ಇದು. ದುಡ್ಡನ್ನು ಯಾರಿಗೆ ಕೊಟ್ಟರು, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸತ್ಯ, ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿದ್ದಾರೆ. ಅಲ್ಲಿ ಯಾರಿಗೆ ಕೊಟ್ಟಿದ್ದಾರೆ, ಯಾರು ಇವರ ವಿರುದ್ಧವಾಗಿ ಕೇಸ್ ಹಾಕಿದ್ದಾರೆ, ಕಂಪ್ಲೇಂಟರ್ಸ್, ದೂರುದಾರನಿಗೆ ದುಡ್ಡನ್ನು ಕೊಟ್ಟಿದ್ದೀವಿ ಅಂತೇಳಿ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ನನಗೆ ಬೇಕಾದ ಇಷ್ಟೇ ಪಾಯಿಂಟು, ತನಿಖೆ ಆಗಬೇಕಿದು. ವಿಚಾರಣೆ ಕೋರ್ಟ್ನಲ್ಲಿ ಬಾಕಿ ಇದೆ. ಯಾಕೆಂದ್ರೆ ನನ್ನನ್ನು ವಕೀಲರಿಂದ ಹೊರಗೆ ಕಳಿಸಿದ ಮೇಲೆ ನಾವು ಅಲ್ಲಿ ಹೊರಗಡೆ ಎಂಟ್ರಿ ಹಾಕೋಕ್ಕಾಗಲ್ಲ. ಅಲ್ಲಿ ಈಗ ಸಕಲೇಶಪುರದ ವಕೀಲರಾದ ಅಭಿಜ್ಞಾನ್ ಅವರ ಮೇಲೆ ಪುರಸಭೆಯ ಮುಖ್ಯಾಧಿಕಾರಿ ಪರಮೇಶ್ವರಪ್ಪ ಅವರು ಸುಳ್ಳು ಜಾತಿ ನಿಂದನೆ ಅಂದ್ರೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಇಂದು ಸಕಲೇಶಪುರ ವಕೀಲರ ಸಂಘದ ವತಿಯಿಂದ ತೀವ್ರ ಪ್ರತಿಭಟನೆಯನ್ನು ನಡೆಸಲಾಗಿದೆ. ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ದೂರ ಉಳಿದ ವಕೀಲರುಗಳು ನಗರದ ವೈಎಂ ರಸ್ತೆಯಲ್ಲಿ ಮೆರವಣಿಗೆಯನ್ನು ನಡೆಸಿ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ವಕೀಲರಾದ ಅಭಿಜ್ಞಾನ್ ಅವರು ತಮ್ಮ ಕುಟುಂಬದ ಆಸ್ತಿಗೆ ಸಂಬಂಧಿಸಿದಂತೆ ಮಾನ್ಯ ರಾಜ್ಯ ಹೈಕೋರ್ಟ್ ಆದೇಶದಂತೆ ಖಾತೆ ಮಾಡಿಕೊಡಲು ಪುರಸಭೆಗೆ ಅರ್ಜಿ ಸಲ್ಲಿಸಿದ್ರು. ಹಲವು ತಿಂಗಳುಗಳಾದರೂ ಕೂಡ ಖಾತೆ ಮಾಡಿಕೊಡದೆ ಕಚೇರಿಗೆ ಅಲ್ದಾಡುವಂತೆ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಅಲ್ಲದೆ ಖಾತೆ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಅದನ್ನು ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಉಡಾಫೆತನ ತೋರಿದ್ದಾರೆ. ಅಂಡ್ ಈ ಅನ್ಯಾಯದ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ನಡೆಸಿದ ಕಾರಣಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಪರಮೇಶ್ವರಪ್ಪ ಅವರು ವಕೀಲ ಅಭಿಜ್ಞಾನ್ ಹಾಗೂ ನ್ಯಾಯಕ್ಕಾಗಿ ಸಹಕರಿಸಿದ ಪ್ರೀತಮ್ ಅವರ ಮೇಲೆ ಸುಳ್ಳು ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತ ವಕೀಲರು ಇದೇ ವೇಳೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ವಾಣಿ, ಜಂಟಿ ಸಹ ಕಾರ್ಯದರ್ಶಿ ವಿನಯ್, ಮತ್ತೆ ಎಪಿ ಮಹೇಶ್, ಖಜಾಂಚಿ ಪದ್ಮನಾಭ ಸೇರಿದಂತೆ ಇನ್ನಿತರ ವಕೀಲರುಗಳು ಭಾಗವಹಿಸಿದರು. ಅವರು ಡಿಸಿ ಆಫೀಸಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ರು. ಅವರು ಪ್ರತ್ಯೇಕವಾದಂಥ ವಿಚಾರಕ್ಕೆ ಆ ಸಂಬಂಧವಾಗಿ ಚೀಫ್ ಆಫೀಸರು ಅವರಿಗೆ ಒಳಗಡೆ ಕರೆಸಿ, ನಿನ್ನ ಮೇಲೆ ಈ ಥರ ಏನಾದರೂ ನೀವು ಇದೇ ರೀತಿ ಮುಂದುವರೆದು ಧರಣಿ ನನ್ನ ವಿರುದ್ಧ ಮಾಡಿದರೆ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಹೇಳಿ ಅವರಿಗೆ ಧಮಕಿ ಹಾಕಿದ್ದಾರೆ. ಆ ಸಂಬಂಧವಾಗಿ ಆ ವ್ಯಕ್ತಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಈ SP ಅವರಿಗೆ, ನಮ್ಮ ಏನು ಮೆಂಬರ್ ಇದ್ದಾರೆ. ಆಗಿದ್ರೂ ಸಹ ಈ ಚೀಫ್ ಆಫೀಸರ್ ಅವ್ರ ಮೇಲೆ ಅಟ್ರಾಸಿಟಿ ಕೊಟ್ಬಿಟ್ಟು ನನಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಹಾಗಾಗಿ ಮತ್ತೆ ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಸುಳ್ಳು ಕೇಸನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಮಾಡಿದರೆ ನಿಮ್ಮ ಮೇಲೆ ನಾನು ಅಟ್ರಾಸಿಟಿ ಕೇಸ್ ಕೊಡ್ತೀನಿ. ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ನಮ್ಮ ವಕೀಲರಿಗೆ ಮತ್ತು ವಕೀಲರ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಏನು ಮಹೇಶ್ವರಪ್ಪ ಅವರು ಏನು ಘಟನೆ ನಡೀತು ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ, ಯಾವುದೇ ಒಂದು ಕಾಯ್ದೆ ಬರ್ತಕ್ಕಂಥದ್ದು ಸಾರ್ವಜನಿಕರ ರಕ್ಷಣೆಗೆ, ಅದು ಯಾವುದೇ ವ್ಯಕ್ತಿ ಆಗಿರಲಿ, ಬಡವನಾಗಿರಲಿ, ಶ್ರೀಮಂತನಾಗಿರಲಿ. ಇಲ್ಲಿ ಬಹಳ ಈ ಒಂದು ಕೇಸಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ನಮಗೆ, ಈ ಜಾತಿಯನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು, ಈ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ. ಇಲ್ಲಿ ಸಕಲೇಶಪುರದಲ್ಲಿ ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಎಲ್ಲ ಸರ್ವ ಜನರ ಮಧ್ಯದಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸನ ಇಂಥ ಮಹೇಶ್ವರಪ್ಪನಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಅಯೋಗ್ಯರಿವರು. ಇಂಥ ಅಧಿಕಾರಿಗಳನ್ನ ಕೂಡಲೇ ಮೇಲಧಿಕಾರಿಗಳು ಇಂಥವ್ರನ್ನ ಸಸ್ಪೆಂಡ್ ಮಾಡಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ. ಈಗ ನಿಜವಾಗ್ಲೂ ಕೂಡ ಆ ಕಾಯ್ದೆಯ ಯಾರಿಗೆ ಅನ್ವಯ ಆಗಬೇಕಾಗಿತ್ತು, ಯಾರು ಶೋಷಣೆಗೆ ಒಳಪಡ್ತಿದ್ದಾರೆ ಅಂಥವರಿಗೆ ಅದು ಲಾಭ ಆಗದೆ ಇಂಥವರು ದುರುಪಯೋಗ ಪಡಿಸ್ಕೊಂಡು ಆ ಕಾಯ್ದೆ ಬಗ್ಗೆ ಅನುಮಾನ ಬರ್ತಕ್ಕಂಥ ವ್ಯವಸ್ಥೆ ಈ ಸಾರ್ವಜನಿಕ ವಲಯದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದೊಂದು ಏನು ಕಾಯ್ದೆ ಇದೆ ಇದಕ್ಕೆ ಒಂದು ಗೌರವ ಬರಬೇಕಂದ್ರೆ ಇಂಥ ಹಾಸನ ನಗರದ ತಣ್ಣೀರು ಹಳ್ಳ ಸಮೀಪ ಇರತಕ್ಕಂತ ವಿಜಯನಗರ ಬಡಾವಣೆಯ ವ್ಯಾಪಾರಿಗಳು ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲದೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಸುಮಾರು 25ಕ್ಕೂ ಅಧಿಕ ವ್ಯಾಪಾರಿಗಳು ಇಲ್ಲಿ ಹೂವು, ಹಣ್ಣು, ತರಕಾರಿ, ಫುಡ್ ಕ್ಯಾಂಟೀನ್ಗಳನ್ನ ಹಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಮಾರುಕಟ್ಟೆ ಪ್ರದೇಶದಲ್ಲಿ ಶೌಚಾಲಯದಂತಹ ಕನಿಷ್ಠ ಸೌಲಭ್ಯವೂ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿಯ ಸಾರ್ವಜನಿಕರು, ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ವ್ಯಾಪಾರ ಮಾಡುವವರಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಂಜಾನೆಯಿಂದ ರಾತ್ರಿವರೆಗೂ ಕೂಡ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಇವರಿಗೆ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ.
ಶೌಚಾಲಯ ಇಲ್ಲದೆ ಇರತಕ್ಕಂಥದ್ದು ದೊಡ್ಡ ಶಾಪವಾಗಿ ಪರಿಣಮಿಸ್ಬಿಟ್ಟಿದೆ. ಅಧಿಕಾರಿಗಳು ಮತ್ತೆ ಮಹಾನಗರ ಪಾಲಿಕೆ ಗಮನಕ್ಕೆ ತಂದ್ರು ಕೂಡ ಇದುವರೆಗೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಂಡ್ ಇಲ್ಲಿಯ ಶ್ರಮಿಕರ ಒಂದು ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಕ್ಕಂಥವ್ರು ಒಂದು ಹೊತ್ತಿನ ಊಟಕ್ಕೋಸ್ಕರ ಅವರಿಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ವ್ಯಾಪಾರಿಗಳು ಕೂಡ ಮಾತನಾಡಿ, ನಾವು ದಿನವಿಡೀ ಬಿಸಿಲು ಮಳೆಯಲ್ಲಿ ಕೆಲಸ ಮಾಡ್ತೀವಿ, ಆದ್ರೆ ನಮಗೆ ಕುಡಿಯೋಕ್ ನೀರು, ಶೌಚಾಲಯದಂತ ಕನಿಷ್ಠ ಸೌಲಭ್ಯವನ್ನು ಕೂಡ ಸರ್ಕಾರ ನೀಡಿಲ್ಲ. ಪಾಲಿಕೆ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನ ಕೇಳಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವ್ಯಾಪಾರ ಮಾಡ್ತಾ ಇದೀವಿ, 30 ವರ್ಷದಿಂದ ವ್ಯಾಪಾರ ಮಾಡಿದ್ರೆ ಇಲ್ಲಿ ಲಾಕ್ಡೌನ್ ಆದ್ಮೇಲೆ ಇಲ್ಲಿ ಬಂದಿದೀವಿ ನಾವು. ಇದು ವಿಜಯನಗರ ಹೆಣ್ಮಕ್ಳಿಗೆ ಅವರು ಏನಾರ ಒಂದು ವ್ಯವಸ್ಥೆ ಮಾಡ್ಕೊಟ್ಟವ್ರ ಹೋಗ್ಲಿ, ಪಬ್ಲಿಕ್ ರೋಡ್ ಇದು, ಎಲ್ಲಿಗೆ ಹೋಗೋದು, ಗಂಡಸರ ಹೋಗ್ಲಿ ಎಲ್ಲಾರ ಹೋಗಕ್ಕೆ. ಈ ಒಂದು ಹೆಣ್ಮಕ್ಳು ಎಲ್ಲಿಗೆ ಹೋಗ್ತವೆ ಏನು ನಮ್ಮಂಗೆ ಅಂತ ಅವರು ಅರ್ಥ ಮಾಡ್ಕೊಂಡು ಒಂದು ಬಾತ್ರೂಮ್ ಕಟ್ಸ್ಕೊಡ್ಬೋದು ತಾನೆ. ಒಂದು ಬಾತ್ರೂಮ್ ಇಲ್ಲ, ಒಂದು ಏನು ವ್ಯವಸ್ಥೆನೇ ಇಲ್ಲ. ಬೆಳಗ್ಗೆ ನಾವು 5 ಗಂಟೆಗೆ ಇಲ್ಲಿ ಬರ್ತೀವಿ, 5 ಗಂಟೆಯಿಂದ ಎಲ್ಲಿಗೆ ಹೋಗೋದು ಸಂಜೆವರೆಗೂ ಹೇಳಿ ಸರ್. ನಾವಿಲ್ಲಿ ಒಂದು 10 ವರ್ಷದಿಂದಲೂ ಫುಡ್ ಕೋರ್ಟಲ್ಲಿ ಇಲ್ಲಿ ಇದು ವಿಜಯನಗರ ಬಡಾವಣೆ ಮೂಲ ಸೌಕರ್ಯಗಳಿಲ್ಲ. ಎಲ್ಲ ಕಡೆನೂ ಫುಡ್ ಕೋರ್ಟು ಅವು ಇವು ಎಲ್ಲ ಮಾಡಿಕೊಟ್ಟವ್ರೆ, ಇದೊಂದಕ್ಕೆ ಏನೂ ಮಾಡಿಲ್ಲ. ಪ್ರೀತಮ್ ಗೌಡ್ರು ಇದ್ದಿದ್ದರೆ ಈ ಸಲ ಇಲ್ಲಿಗೆ ಫುಡ್ ಕೋರ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು, ಅವರು ಈ ಸಲ ಬರಲಿಲ್ಲ. ಇಲ್ಲಿ ಶಾಸಕರು ಗೆದ್ದು ಇಲ್ಲಿವರೆಗೂ ಇಲ್ಲಿ ಏನು ಸಮಸ್ಯೆ ಅಂತಲೇ ಕೇಳಿಲ್ಲ. ನಾವೊಂದು ಯೂರಿನ್ ಪಾಸು ಬಾತ್ರೂಮು ಏನೇ ಹೋಗ್ಬೇಕು ಅಂದರೂ ಯಾವುದಕ್ಕೂ ಮನೆ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ, ಅಲ್ಲಿ ಆ ಕಡೆ ಈ ಕಡೆ ರೋಡಲ್ಲಿ ಕೂತ್ಕೊಬೇಕು, ಆ ಕಡೆ ಈ ಕಡೆ ಇದು ಮಾಡಬೇಕು. ನಮಗಿಲ್ಲಿ ಅಂಗಡಿ ಮಾಡಿಕೊಡ್ಬೇಕು. ನಮಗಿಲ್ಲಿ ಯಾವುದೋ ಸೌಲಭ್ಯ ಇಲ್ಲ. ಇದು ವಿಜಯನಗರ ಬೇಲೂರು ರಸ್ತೆ 2ನೇ ಕ್ರಾಸು. ಇಲ್ಲಿ ಒಂದು 30-40 ಇರ್ಬೋದು, 50 ಇದ್ದು ಅವಾಗ. ಇವಾಗ ಯಾವುದು ಫೆಸಿಲಿಟೀಸ್ ಇಲ್ಲ, ಒಂದು ವಾಶ್ರೂಮ್ ಇಲ್ಲ, ಜನಸಂಖ್ಯೆ ಓಡಾಡೋದು ಜಾಸ್ತಿ ಇದೆ ಇಲ್ಲಿ. ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ಯವ್ರೆ. ನಮ್ಗೆ ಯಾರು ಓಟ್ ಸೌಲಭ್ಯ ಮಾಡ್ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಒಂದು 6-7 ವರ್ಷ ಆಯ್ತು. ಎಲ್ಲ ಅದೇ ಟೈಲೆಟ್ ಇಲ್ಲ, ಒಂದು ಏನು ವ್ಯವಸ್ಥೆ ಇಲ್ಲ. ಒಂದು ಮಳೆ ಬಂದ್ರೆ ಒಂದು ಮಳಿಗೆ ಇಲ್ಲ, ಏನು ಇಲ್ಲ. ಮಳೆ ಬಂದ್ರೆ ಹಿಂಗ್ ಟಾರ್ಪಲ್ ಹಾಕ್ಯಂದು ಇರ್ಬೇಕು. ಇನ್ನು ಮುನ್ಸಿಪಾಲ್ಟಿಯವ್ರು ಕಿತ್ತಾಕಿ ಹೋಯ್ತಾರೆ. ವಿಜಯನಗರದಿಂದ ಬೇಲೂರು ರಸ್ತೆ ಅಲ್ಲಿ ಮಾರ್ಕೆಟ್ ಮಾಡ್ಕೊಂಡಿದ್ವಿ. ಫಸ್ಟ್ನೇ ಲಾಕ್ಡೌನಿಂದನೂ ಮಾರ್ಕೆಟ್ ಇದೆ ಇಲ್ಲಿ. ಮಾರ್ಕೆಟ್ ಯಾರೂ ಸೌಲಭ್ಯ ಇಲ್ಲ ನಮಗೆ. ಬಾತ್ರೂಮ್ ಆಗಲಿ, ಒಂದು ಟಾರ್ಪಲ್ ಬಂದರೆ ಗಾಳಿ ಬಂತು ಅಂದರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಮುನ್ಸಿಪಾಲ್ಟಿ ತೊಂದರೆ, ರಸ್ತೆ ಕಡೆಗೆ ಹೋದ್ರೂ ನಮಗೆ ತೊಂದರೆ ಕೊಡ್ತಾರೆ, ಇಲ್ಲ ಹಾಕೊಂಡ್ರು ತೊಂದರೆ. ನಮಗೊಂದು ಅಂಗಡಿ ಅಂತ ಮಾಡಿಕೊಡ್ಬೇಕು. ದಿನ ಸಮಸ್ಯೆ ಇರೋದಂದರೆ ಇದು ಟಾರ್ಪಲ್ಲು ಗಾಳಿಗೆಲ್ಲ ಕಿತ್ಕೊಂಡು ಹೋಗುತ್ತೆ. ಮಳೆಯಲ್ಲಿ ಅಂತ ನಾವು ಕೂತ್ಕೊಂಡು ವ್ಯಾಪಾರನೇ ಮಾಡೋಕ್ಕಾಗಲ್ಲ. ಒಂದು ಚಿಕ್ಕದಾಗಲಿ ಒಂದು ಅಂಗಡಿ ಒಂದು ಮಾಡಿಕೊಟ್ರೆ ನಮ್ಮ ವ್ಯವಸ್ಥೆ ಆಗುತ್ತೆ. ಶೌಚಾಲಯ ವ್ಯವಸ್ಥೆ ಮೊದಲು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ನಮಗೆ. ಗೂಗಲ್ ಪೇ, ಫೋನ್ ಪೇ, ಆಪೇ, ಇ ಪೇಗಳನ್ನು ಯೂಸ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಪ್ಪ. ಇಲ್ಲ ಅಂತ ಅಂದ್ರೆ ದುಡ್ಡು ಇನ್ನೊಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಎಗರೋಗ್ಬಿಡುತ್ತೆ ಅಂತಾರೆ. ಆದ್ರೆ ನಗರದ ಸಾಲ್ಗಾಮೆ ರಸ್ತೆಯಲ್ಲಿ ಇರ್ತಕ್ಕಂಥ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ 11 ಲಕ್ಷ ರೂಪಾಯಿಗಳು. ಅವ್ರ ಯಾವ ಗೂಗಲ್ ಪೇ ಇಲ್ಲ, ಫೋನ್ ಪೇ ಇಲ್ಲ, ನೆಟ್ ಬ್ಯಾಂಕಿಂಗ್ ಇಲ್ಲ, ಇನ್ನೊಂದಿಲ್ಲ. ಆದ್ರೂ ಕೂಡ ಸಂಶಯಾಸ್ಪದವಾಗಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಅಂಡ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಗ್ರಾಹಕ ಲೋಕೇಶ್ ಅಂತಕ್ಕಂಥವ್ರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವತ್ತು ಬ್ಯಾಂಕ್ ಆವರಣದಲ್ಲಿ. ಸಂಬಂಧಿಕರೊಬ್ರು ವೈಯಕ್ತಿಕ ಉದ್ದೇಶಕ್ಕಾಗಿ ಅವ್ರ ಖಾತೆಗೆ 10 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರಂತೆ. ಆದ್ರೆ ಜನವರಿ 14ನೇ ತಾರೀಕು ರಾತ್ರಿ 11 ಲಕ್ಷ ರೂಪಾಯಿ ಹಣ ಕೂಡ 16 ಖಾತೆಗಳಿಗೆ, 16 ಬೇರೆ ಬೇರೆ ಖಾತೆಗಳಿಗೆ ಇವ್ರಿಗೆ ಗೊತ್ತಿಲ್ಲದಂಗೆ ವರ್ಗಾವಣೆ ಆಗ್ಬಿಟ್ಟಿದೆ ಅಂತ. ಇವ್ರು ಹಾಕಿಲ್ಲ ದುಡ್ಡ, ಆದ್ರೆ 11 ಲಕ್ಷ 16 ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆಯಂತೆ. ಈ ಬಗ್ಗೆ ಬ್ಯಾಂಕ್ ವ್ಯವಸ್ಥಾಪಕರನ್ನ ಪ್ರಶ್ನಿಸಿದಾಗ ಹಣ ನೆಟ್ ಬ್ಯಾಂಕಿಂಗ್ ಮೂಲಕ ವರ್ಗಾವಣೆ ಆಗಿದೆ ಅಂತ ಉತ್ತರಿಸ್ತಾರಂತೆ. ಕಾಮನ್ ಸೆನ್ಸ್ ಅಲ್ವೇನ್ರಿ? ಒಂದ್ ದಿವಸದಲ್ಲಿ ನೀವು ಗೂಗಲ್ ಪೇ, ಫೋನ್ ಪೇಲಿ 1 ಲಕ್ಷದ ಮೇಲೆ ಲಿಮಿಟ್ ದಾಟಲ್ವಾ? ಹೆಂಗೆ ಟ್ರಾನ್ಸ್ಫರ್ ಮಾಡಕ್ ಆಗ್ಬಿಡ್ತಾ? 11 ಲಕ್ಷ ಒಂದೇ ದಿವಸ ನೆಟ್ ಬ್ಯಾಂಕಿಂಗ್ ಎಲ್ಲ ಆಗಿದೆ ಅಂತ ಹೇಳ್ತಾರಂತೆ. ಆಯ್ತು, ಆಗಿದೆ ಅಂತಾನೆ ಭಾವಿಸೋಣ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ತಮ್ಮ ಖಾತೆಗೆ ಯಾವುದೇ ನೆಟ್ ಬ್ಯಾಂಕಿಂಗ್ ಸೌಲಭ್ಯವೇ ಇಲ್ಲ. ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಲು ಹೇಗ್ ಸಾಧ್ಯ ಅಂತ ಗ್ರಾಹಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯ್ತ್ರಪ್ಪ, ನೀವ್ ಹೇಳ್ದಂಗೆ ನೆಟ್ ಬ್ಯಾಂಕಿಂಗೇ ಆಗೈತೆ ಅನ್ಕೊಂಬಿಡೋಣ. ನಾವು ನೆಟ್ ಬ್ಯಾಂಕಿಂಗೇ ಯೂಸ್ ಮಾಡ್ತಾ ಇಲ್ಲ, ಆನ್ಲೈನ್ ಬ್ಯಾಂಕಿಂಗೇ ಇಲ್ಲ ನಮ್ಮ ಹತ್ರ. ಏನಿದ್ರು ಬ್ಯಾಂಕಿಗೆ ಬರ್ಬೇಕು, ವ್ಯವಹಾರ ಮಾಡಬೇಕು. ನಾವು ಬ್ಯಾಂಕಿಗೆ ಬಂದು ದುಡ್ಡು ಟ್ರಾನ್ಸ್ಫರ್ ಮಾಡಿಲ್ಲ. ರಾತ್ರಿ ಬ್ಯಾಂಕಿಗೆ ಬಂದು ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ರಾತ್ರಿ ಬ್ಯಾಂಕು ತೆಗೆದಿರೋದಿಲ್ಲ. ಹಂಗಿದ್ರೆ ನನ್ನ ಹಣ ಹೆಂಗ್ ವರ್ಗಾವಣೆ ಆಯ್ತು? ಅಂಡ್ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಬ್ಯಾಂಕ್ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ.
ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಭದ್ರತೆ ಇರುತ್ತೆ ಅಂತ ನಾವೆಲ್ಲ ಅನ್ಕೊಳ್ತೀವಿ, ಆದ್ರೆ ಬ್ಯಾಂಕ್ ಅಲ್ಲೇ ಭದ್ರತೆ ಇಲ್ದಂಗೆ ಆಗೋಗ್ಬಿಟ್ಟಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಸಿಗದಿದ್ರೆ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳು ಏನೋ ಒಂದಿಷ್ಟು ಟೈಮ್ ತಗೊಂಡಿದ್ದಾರಂತೆ, ನಾವು ಇದನ್ನ ಸಾರ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಷ ಕುಡಿಯಲ್ಲ ನಾವು ನಿಮ್ಮ ಸಿಸ್ಟಮ್ ವಾರದಿಂದ ಒಂದು ಕೇಳಿದೀನಿ, ನಮಗೆ ಮೊಬೈಲ್ ಬ್ಯಾಂಕಿಂಗ್ ಯಾವಾಗ ಆಗಿದೆ ಕೊಡಿ ಅಂತ, ಮೊಬೈಲ್ ಬ್ಯಾಂಕಿಂಗ್ ಯಾವಾಗ ಆಗಿದೆ ಕೊಡಿ ಅಂತ ಕೇಳಿದ್ರೆ ನಮ್ ಸಿಸ್ಟಮ್ ಅಲ್ಲಿ ಬರಲ್ಲ, ಅದು ನಮಗೆ ಗೊತ್ತಾಗಲ್ಲ ಅಂತ ಉತ್ತರ ಕೊಡ್ತಾರೆ. ಸರ್ ಅವ್ರು ಬರ್ತಾರೆ, ಎಲ್ಲರೂ ತೆಗಿಲಿದ್ದು ಬಿಡಿ ಮೇಡಮ್, ನಮ್ದು ಇವತ್ತು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೀವಿ ನಾವು. ನೀವೇನೋ ಒಂದು ಲೆಟರ್ ಟೈಪ್ ಮಾಡ್ಬಿಟ್ಟು ಕೊಟ್ಬಿಟ್ರಿ ನಮ್ಗೆ, ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಹೋಗಿದೆ ಅಂತ. ನನ್ನ ಮೊಬೈಲ್ ಇಲ್ಲೇ ಇದೆ, ತಗೊಳ್ಳಿ, ನನ್ನ ಮೊಬೈಲ್ ಬ್ಯಾಂಕಿಂಗ್ ಇದೆ, ಚೆಕ್ ಮಾಡ್ಕೊಳ್ಳಿ, ಏನಿದೆ ನಾನು ಏನಾದ್ರು 10 ರೂಪಾಯಿ ಮೊಬೈಲ್ ಬ್ಯಾಂಕಿಂಗ್ ಮಾಡಿ ಸಿಸ್ಟಮ್ ಅಲ್ಲೇ ಸಿಗುತ್ತಲ್ವಾ ಸರ್, ಅದು ಕೊಡ್ಲಿ ನಮಗೆ ರಿಪೋರ್ಟ್. ಮೊಬೈಲ್ ಬ್ಯಾಂಕಿಂಗ್ ಇದ್ರೆ ತಗೊಳ್ಳಿ ಸರ್, ನೋಡಿ ಇನ್ನು ನೋಡಿ ಫೈನಲ್ ಅಂತ ಕೇಳಬಾರ್ದು. ನೋಡಿ ಸರ್ ಗೊತ್ತಾಯ್ತು ಮೇಡಮ್, ಇನ್ನೊಂದು ರಿಪೋರ್ಟ್ ಇದೇ ತರ ಕೊಡ್ತೀರಾ, ನಾವೇನ್ ಮಾಡೋಣ? ರಿಪೋರ್ಟ್ ತಗೊಂಡು ಇದು ಇಂಟರಿಮ್ ರಿಪ್ಲೈ ಅಂತ ಕೊಟ್ಟಿದ್ದಾರೆ ಸರ್, ಅಂದ್ರೆ ಮಧ್ಯಂತರ ವರದಿ ಅಂತ ಕೊಟ್ಟಿದ್ದಾರೆ. ಮಧ್ಯಂತರ ವರದಿಗೆ ಹಿಂಗ್ ಕೊಟ್ಮೇಲೆ ಕೊಡ್ತೀರಾ? ನನಗೆ ಈ ತರ ಮೊಬೈಲ್ ಬ್ಯಾಂಕಿಂದ ಆಗಿರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರು ಅರ್ಥ ಮಾಡಿಸ್ಬೇಕು? ಯಾಕಂದ್ರೆ ಇದು ಬ್ರಾಂಚ್ ಅರ್ಥ ಮಾಡಿಸ್ಬೇಕಾದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ ಕ್ಲಿಯರ್ ಆಗಿ. ಹೋದ್ವಾರ 4 ದಿನ ಬಂದಿದೀವಿ, ನಾನು ನಮ್ ಸೊಳ್ಳೆ 4 ದಿನ ಸರ್, 4 ದಿನ ಅವ್ರಿಲ್ಲ ಅಂದ್ರೆ ನಾವೇನ್ ಮಾಡೋಣ? ನಾವ್ ವಿಷ ಕುಡಿಯೋಣ? ಇವತ್ತು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ, ಅದೇನ್ ಮಾಡ್ತೀರಾ ಮಾಡಿ, ನಿಮ್ ಬ್ಯಾಂಕೇ ಜವಾಬ್ದಾರಿ ಮೇಡಮ್, ಬ್ಯಾಂಕೇ ಜವಾಬ್ದಾರಿ ಮೇಡಮ್. ನಾನು ಇಟ್ಟಿರೋದು ನಿಮ್ ಬ್ಯಾಂಕ್ ಅಲ್ಲಿ, ನಾನು ಯಾವ್ದೇ ಮೊಬೈಲ್ ಬ್ಯಾಂಕಿಂಗ್ ಮಾಡಿಲ್ಲ, ಯಾವ್ದು ಮಾಡಿಲ್ಲ ಮೇಡಮ್. ಇದ್ರೆ ನಂದೇನಾದ್ರು ತಪ್ಪಿದೆ ಅಂದ್ರೆ ನಾನು ಈಗಲೇ ಹೋಗ್ತೀನಿ ಸರ್. ಒಂದ್ ಚೆಕ್ ಅಲ್ಲಿ ಒಂದೇನಾದ್ರು ಸೈನ್ ತಪ್ಪಿದ್ರೆ ದುಡ್ಡು ಕೊಡೋರ್ಗೆ ಅವ್ರು ಕರ್ಸಿ ಅಂತ ಕೇಳ್ತಾರೆ ಇವರು. 1.25 ಗಂಟೆಗೆ ಸರ್ 11 ಲಕ್ಷ ಹೋಗಿದೆ ಅಂದ್ರೆ 1 ಗಂಟೆಗೆ ಸಾಧ್ಯನಾ? 1.25 ಗಂಟೆಗೆ ನಾವೇ ಒಂದು ಮೊಬೈಲ್ ಬ್ಯಾಂಕಿಂಗ್ ಮಾಡಬೇಕು ಅಂದ್ರೆ ಇವರು OTP. ಕೆನರಾ ಬ್ಯಾಂಕಲ್ಲಿ ನಮ್ಮದು ಅಕೌಂಟ್ ಇದೆ. ಅಕೌಂಟಲ್ಲಿ ನಮಗೆ ಯಾರೋ ಒಂದು 10 ಲಕ್ಷ ದುಡ್ಡು ಹಾಕಿದ್ರು ನಮ್ಮ ಅಣ್ಣನ ಮಗಳು. 10 ಲಕ್ಷ ನಮ್ಮದು ಅಕೌಂಟಲ್ಲಿ ಒಂದು ಸ್ವಲ್ಪ 1 ಲಕ್ಷ ಚಿಲ್ಲರೆ ಬ್ಯಾಲೆನ್ಸ್ ಇತ್ತು. 14ನೇ ತಾರೀಕು ರಾತ್ರಿ ಜನವರಿ 14ನೇ ತಾರೀಕು ರಾತ್ರಿ 11 ಲಕ್ಷ ಚಿಲ್ಲರೆ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ. 16 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. 16 ಅಕೌಂಟಲ್ಲಿ ನಮ್ಮದು ಎಲ್ಲೋಯ್ತು ಅಂತ ಬಂದು ಮ್ಯಾನೇಜರ್ನೆಲ್ಲ ಕೇಳಿದ್ರೆ ಮೊಬೈಲ್ ಬ್ಯಾಂಕಿಂಗಲ್ಲಿ ಹೋಗಿದೆ ಅಂತಾರೆ. ನಮ್ಮದು ಯಾವುದೇ ಮೊಬೈಲ್ ಬ್ಯಾಂಕಿಂಗ್ ಆಗಲಿ, ಗೂಗಲ್ ಪೇ ಆಗಲಿ, ಫೋನ್ಪೇ ಆಗಲಿ ಯಾವುದೂ ಇಲ್ಲ. ಅದನ್ನೇ ಕೇಳಿದ್ರೆ ಎಲ್ಲೋ ಫ್ರಾಡ್ ಆಗಿದೆ, ಏನೋ ಇದಾಗಿದೆ ಅಂತ ಹೇಳ್ತಾಯಿದ್ರು ಇಷ್ಟು ದಿನ. ನಾವು 1 ತಿಂಗಳು ಅವರಿಗೆ FIR ಎಲ್ಲ ತಗೊಬಂದು ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ತಗೊಬಂದು ಮೇಡಮಿಗೆ ಕೊಟ್ಟು, ಆದರೆ 1 ತಿಂಗಳಿಂದ ಇವತ್ತು ನಿಮ್ಮ ಮೊಬೈಲ್ ಬ್ಯಾಂಕಿಂಗೆಲ್ಲ ಹೋಗಿದೆ ಅಂತವ್ರೆ. ನಾವು ಮೊಬೈಲ್ ಬ್ಯಾಂಕಿಂಗ್ ಮಾಡ್ಕೊಂಡಿಲ್ಲ, ಯಾವುದೇ ಒಂದು ಇವತ್ತವರೆಗೂ ನಮ್ಮ ಮೊಬೈಲಲ್ಲಿ ಏನೂ ಇಲ್ಲ. ಅದು ಇಲ್ಲ, ಮೊಬೈಲ್ ಬ್ಯಾಂಕಿಂಗ್ ಯಾವಾಗ ಆಗಿದೆ ಕೊಡಿ ಅಂದರೂ ಕೊಡ್ತಾಯಿಲ್ಲ ಇವರು, ಏನೂ ರಿಪೋರ್ಟ್ ಕೊಡ್ತಾಯಿಲ್ಲ. 1 ತಿಂಗಳಾಯಿತು. ಈಗ 1 ತಿಂಗಳು ಮ್ಯಾನೇಜರ್ ಟೈಮ್ ತಗೊಂಡಿದ್ದಾರೆ, ನಮಗೆ ದುಡ್ಡನ್ನು ತರಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದು ಯಾರೋ ಹಾಕಿರೋ ದುಡ್ಡು, ಯಾರ್ದೋ ದುಡ್ಡು ಇಲ್ಲಿ ಬ್ಯಾಂಕಲ್ಲಿ ತಿನ್ಕೊಂಡಿದ್ದಾರೆ. ಹಿಂಗೆ ಕೆನರಾ ಬ್ಯಾಂಕಲ್ಲಿ 16 ಅಕೌಂಟು. ಈ ನಮ್ಮ ದುಡ್ಡಿಗೆ ನಾವೇ ಜವಾಬ್ದಾರಿ. ಬ್ಯಾಂಕಲ್ಲಿಡೋದು, ಮನೇಲಿಟ್ಟರೆ ಮನೇಲಿ ಕಳ್ತಾನ, ಬ್ಯಾಂಕಲ್ಲಿಟ್ಟರೆ ಬ್ಯಾಂಕೇ ಕಳ್ತಾನ. ಇದು ಯಾರು ಏನು ಒಂದು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾವು ಬಂದು ಇಲ್ಲಿ ಹೋರಾಟ ಮಾಡೋಣ ಅನ್ಕೊಂಡು ಬಂದಿದ್ದು. ಅವರು 1 ತಿಂಗಳು ಟೈಮ್ ತಗೊಂಡಿದ್ದಾರೆ. 1 ತಿಂಗಳು ಟೈಮು ಏನಾಗುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟ್ ಮುಂದಿನ ತಿಂಗಳವರೆಗೆ ನಮ್ಗೆ ಏನು ದುಡ್ಡನ್ನು ಒದಗಿಸ್ಕೊಡ್ತಾರೋ ಇಲ್ಲ ಏನು ಮಾಡ್ತಾರೆ ನೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅವರು ಯಾವಾಗ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾದಿ ಬೀದಿಯಲ್ಲಿ ರಂಪ ಮಾಡೋರ ವಿರುದ್ಧ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಕ್ರಮ ಕೈಗೊಳ್ಳುತ್ತೆ. ಅರಕಲಗೂಡಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಶಿವಲಿಂಗೇಗೌಡರಿಂದ ಆಡು ಭಾಷೆ ಸಮರ್ಥನೆ ಬೆನ್ನಲ್ಲೇ ಅರಸೀಕೆರೆ ಶಾಸಕರ ವಿರುದ್ಧ ಮಂಜು ಕಿಡಿ. ವಿಧಾನಸಭೆ ಅರಳಿಕಟ್ಟೆಯಲ್ಲ ಅಂತ ವಾಗ್ದಾಳಿ. ತಾರ್ಕಿಕ ಅಂತ್ಯದತ್ತ ಮಲೆನಾಡು ಕಾಲೇಜು ಗದ್ದಿಗೆ ಗುದ್ದಾಟ. ಫೆಬ್ರವರಿ 12ರಂದು ಅವಿಶ್ವಾಸ ನಿರ್ಣಯಕ್ಕೆ ಹೈಕೋರ್ಟ್ ಸೂಚನೆ. ಗೆಲುವು ನಮ್ದೇ ಅಂದ್ರು RTD ಟೀಮ್. ಬಿಜೆಪಿ ನಾಯಕರುಗಳ ವಿರುದ್ಧ ದೇವರಾಜೇಗೌಡರಿಂದ ಬಹಿರಂಗ ಆರೋಪ. ಪಕ್ಷದ ಶಿಸ್ತು ಹಾಗೂ ಘನತೆಗೆ ಧಕ್ಕೆ. ಬಿಜೆಪಿ ಮುಖಂಡ ನಂಬಿಹಳ್ಳಿ ಗಿರೀಶ್ ಖಂಡನೆ.
ಪ್ರೀತಂ ಗೌಡ್ರ ಬೆಂಬಲಿಗರು ನಕಲಿ ಗಿರಾಕಿಗಳು ಅಷ್ಟೇ ಅಲ್ಲ, ಬೆರಕೆ ಬಿಜೆಪಿಗರು ಪ್ರೀತಂ ವಿರುದ್ಧ ವಕೀಲ ದೇವರಾಜೇಗೌಡ ವಾಗ್ದಾಳಿ. ವಕೀಲರ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸ್ ಆರೋಪ, ಪುರಸಭೆ ಮುಖ್ಯಾಧಿಕಾರಿ ಅಮಾನತಿಗೆ ಆಗ್ರಹ. ಸಕಲೇಶಪುರ ವಕೀಲರ ಸಂಘದಿಂದ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ. ವಿಜಯನಗರ ಬಡಾವಣೆಯ ಬೀದಿ ಬದಿ ವ್ಯಾಪಾರಿಗಳ ಪರದಾಟ, ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹ. ಕನಿಷ್ಠ ಪಕ್ಷ ಶೌಚಾಲಯ ನಿರ್ಮಿಸುವಂತೆ ಒತ್ತಾಯ. ಕೆನರಾ ಬ್ಯಾಂಕ್ನಲ್ಲಿ 11 ಲಕ್ಷ ರೂಪಾಯಿ ಸಂಶಯಾಸ್ಪದ ವರ್ಗಾವಣೆ, ನೆಟ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದಿದ್ರೂ ಹಣ ಮಂಗಮಾಯ. ಬ್ಯಾಂಕ್ ಮುಂದೆ ಗ್ರಾಹಕರ ಆಕ್ರೋಶ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮಸ್ಕಾರ.